Good morning, Shubhodaya. Happy morning to all of you. Yes, welcome back. ಯಾ ನಮ್ಮ ರಿಚುವಲ್ ಶುರು ಮಾಡೋಣ. ಮೊಟ್ಟ ಮೊದಲಿಗೆ 3 ಸೆಟ್ಗಳ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋಣ ಈಗ. ರೆಡಿ ಸ್ಟಡಿ 1 2 3 ಗೋ. ಯಾ 1 ಸೆಟ್. ಎರಡನೇ ಸೆಟ್. 2 ಸೆಟ್ ಆಯ್ತು. ಮೂರನೇ ಸೆಟ್. ಯಾ 3 ಸೆಟ್ ಆಯ್ತು. ಈಗ ನಾವು ನಮ್ಮ ಟೆಸ್ಟೋಸ್ಟೆರಿನ್ ಹಾರ್ಮೋನ್ಗಳ ಲೆವೆಲ್ನ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಮತ್ತು ಈ ದಿನಕ್ಕೆ ಮತ್ತು ಇವತ್ತು ನಾವು ಏನೇನು ಕಾರ್ಯಗಳನ್ನು ಮಾಡೋ ಒಂದು ನಿಟ್ಟಿನಲ್ಲಿ ಹಾಕುವಂತ ಪ್ರಯತ್ನಗಳಿಗೆ ಬೇಕಾದಂತಹ ಎನರ್ಜಿ ಫೋಕಸ್ಸು ಎಲ್ಲವನ್ನ ಗಳಿಸ್ಕೊಂಡಿದ್ದೀವಿ. ಓಕೆ. ಯಾ ಈಗ ನಮ್ಮ ಎರಡನೇ ರಿಚುವಲ್, ನಾವು ಅಪರಿಮಿತರು ಅಂತ ನೆನಪಿಸಿಕೊಳ್ಳೋ ಸಮಯ. ಓಕೆ, ನೆನ್ಸ್ಕೊಳ್ಳೋಣ. 3 ಚಪ್ಪಾಳೆ ಅಂದ್ರೆ ಇಟ್ಸ್ ಆಕ್ಯುಪ್ರೆಷರ್ ಆಕ್ಟಿವಿಟಿ. ಬರೀ ಚಪ್ಪಾಳೆ ಅಲ್ಲ, ಬಲವಾಗ ಘರ್ಷಣೆ ಇರಬೇಕು. ಮತ್ತೆ ಒಂದು ಘೋಷಣೆ. ಅದೇ ಮೂರು ಸಲ ಅದನ್ನು ಮಾಡೋಣ. ಓಕೆ, 1 2 3 ಗೋ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. ಎಸ್, ನಾನು ಅಪರಿಮಿತ, ನೀವು ಅಪರಿಮಿತರು, ಎಲ್ಲರೂ ಅಪರಿಮಿತರೇ. ಈಗ 34ನೇ ತಂತ್ರನ ಇವತ್ತಿಗೆ ಕಲಿಯಕ್ಕೆ ಹೋಗ್ತಾ ಇದ್ದೀವಿ. ಏನಪ್ಪಾ ಅದು? ಡೆವಲಪ್ 4 ನ್ಯೂ ಸಕ್ಸಸ್ ಹ್ಯಾಬಿಟ್ಸ್ ಎ ಇಯರ್. ವರ್ಷಕ್ಕೆ 4 ಹೊಸ ಯಶಸ್ಸಿನ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ. 33ರಲ್ಲಿ ನಾವು ಹೇಳಿದ್ವಿ, ನಿಮ್ಮ ಸೀಮಿತ ನಂಬಿಕೆಗಳನ್ನು ಮೀರಿ ಬೆಳೆಯಿರಿ. ನಿಮ್ಮ ಲಿಮಿಟಿಂಗ್ ಬಿಲೀಫ್ನ ಮೀರಿ ಅದರಿಂದ ಹೊರಗೆ ಬಂದು ಅದನ್ನ ಶಕ್ತಿಯುತ ಸಬಲೀಕರಣ ನಂಬಿಕೆಗಳನ್ನಾಗಿ ಪರಿವರ್ತನೆ ಮಾಡಿ ನಾವು ಕೆಲಸ ಕಾರ್ಯಗಳನ್ನ ಮಾಡಬೇಕು ನಮ್ಮ ಗುರಿಯ ಕಡೆ ಹೋಗೋದಕ್ಕೆ ಅಂತ ಹೇಳಿ. ಈಗ ಅದಕ್ಕೆ ಪೂರಕವಾಗಿ ನಮ್ಗೇನ್ ಬರ್ತಾ ಇದೆ ಇವತ್ತು? ಯಾವುದಾದ್ರೂ 4 ಯಶಸ್ಸಿನ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು ಪ್ರತಿ ವರ್ಷ ಅಂತ ಹೇಳ್ತಾರೆ. So the individual who wants to reach the top in business must appreciate the might and force of habit ಹೇಳ್ತಾರೆ. ಪಾಲ್ ಗ್ರಿಟ್ಟಿ ಅವರು, ಫೌಂಡರ್ ಆಫ್ ಗ್ರಿಟ್ಟಿ ಆಯಿಲ್ ಕಂಪನಿ, ಅವ್ರೇನ್ ಹೇಳ್ತಾರೆ? ಯಾವೊಬ್ಬ ವ್ಯಕ್ತಿ ಯಾ ತನ್ನ ಬಿಸ್ನೆಸ್ ಅಲ್ಲಿ, ವ್ಯಾಪಾರದಲ್ಲಿ ಓಕೆ ಮೇಲಕ್ಕೆ ಹೋಗ್ಬೇಕು, ಓಕೆ ಮೇಲಕ್ಕೆ ಹೋಗ್ಬೇಕು, ಯಶಸ್ಸನ್ನ ಗಳಿಸ್ಬೇಕು ಅಂತ ಹೇಳಿದ್ರೆ ಅವರು ಒಂದು ಸಕ್ಸಸ್ ಹ್ಯಾಬಿಟ್ನ, ತನ್ನಲ್ಲಿರೋ ಸಕ್ಸಸ್ ಹ್ಯಾಬಿಟ್ ಅಥವಾ ಅಭ್ಯಾಸನ ಪ್ರಶಂಸೆ ಮಾಡಬೇಕು ಅಂತಾರೆ. ಅಂದ್ರೆ ಅಂತಹ ಸಕ್ಸಸ್ಫುಲ್ ಹ್ಯಾಬಿಟ್ನ ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಬಿಸ್ನೆಸ್ಗೆ ಮಾತ್ರ ಅನ್ವಯಿಸಲ್ಲ, ಸಂಬಂಧಕ್ಕೆ ಕೂಡ. ಸಂಬಂಧಕ್ಕೆ, ಹಣಕಾಸು ಆರ್ಥಿಕ ವಿಚಾರಗಳಿಗೆ, ಅಥವಾ ಆರೋಗ್ಯಕ್ಕೆ, ಹೆಲ್ತ್ ಅಂಡ್ ಫಿಟ್ನೆಸ್ ಅಂತ ಏನ್ ಹೇಳ್ತೀವಿ, ಎಲ್ಲದಕ್ಕೂ ಇದು ಅನ್ವಯ ಆಗತ್ತೆ. He must be quick to break those habits that can break him and hasten to adopt those practices that will become the habits that help him achieve the success he desires ಅಂತ ಹೇಳ್ತಾರೆ. ಅವನು ಎಷ್ಟು ಬೇಗ ಕ್ವಿಕ್ ಆಗಿರ್ಬೇಕು ಅಂತ ಹೇಳಿದ್ರೆ, ಎಷ್ಟು ಶೀಘ್ರವಾಗಿ ಅವನು ತನಗೆ ಆ ಗುರಿಯನ್ನ ಸಾಧಿಸಕ್ಕೆ ಬಿಡದೇ ಇರುವಂತಹ ಅಭ್ಯಾಸಗಳನ್ನ ಗುರುತು ಮಾಡಿ ಅದನ್ನ ನಿವಾರಿಸ್ಕೊಂಡು, ಅಂದ್ರೆ ಅದನ್ನ ಮರೆತು ಬಿಟ್ಟು ಅದನ್ನ ತನ್ನ ದೈನಂದಿನ ಕ್ರಿಯೆಗಳಿಂದ, ದಿನಚರಿಯಿಂದ ತೆಗೆದು ಹಾಕಿ ಸಕ್ಸಸ್ ಕಡೆಗೆ ಕರೆದುಕೊಂಡು ಹೋಗುವಂತಹ ಸಹಾಯಕಾರಿಯಾದಂತಹ ಅಭ್ಯಾಸಗಳನ್ನ ರೂಢಿಸ್ಕೊಂಡು ಅದನ್ನ ಫಾಲೋ ಮಾಡಿ ಆತ ಸಕ್ಸಸ್ ಅಥವಾ ಯಶಸ್ಸಿನ ಗುರಿನ
ಮುಟ್ತಾನೆ ಅಂತ ಹೇಳ್ತಾರೆ. ಸೊ ಸ್ನೇಹಿತರೆ, ಎಲ್ಲರಿಗೂ ಗೊತ್ತಿದೆ, ನಾವು ಈಗೇನು ಪ್ರತಿದಿನ ಕೆಲಸ ಕಾರ್ಯ ಮಾಡ್ತಾ ಇದ್ದೀವಿ ಅದರ 90% ಆಟೋಮೇಟೆಡ್. ಈಗಾಗಲೇ ನಾವು ಹಿಂದಿನ ಸೆಷನ್ಗಳಲ್ಲಿ ಮಾತಾಡಿದ್ದೀವಿ. ನಮ್ಮ ಹ್ಯಾಬಿಟ್ ಅಂದ್ರೆ ಪ್ರತಿಯೊಂದು ಕೆಲಸ ಕಾರ್ಯಗಳು, ದೈನಂದಿನ ಆ, ಕ್ರಿಯೆಗಳು, ದಿನಂಪ್ರತಿ ನಾವು ಏನು ಮಾಡ್ತಾ ಇದ್ದೀವಿ ಅದೆಲ್ಲ ತನ್ನಂತಾನೇ ನಡೆಯೋ ತರ ಆಟೋಮೇಟೆಡ್ ಆಗಿಬಿಟ್ಟಿದೆ. ಯಾಕೆ? ಇದು 0 to 7 years ಅಲ್ಲಿ ನಾವೇನು ಕಲ್ತಿದ್ವಿ ಅಥವಾ ಕಲಿಸಲ್ಪಟ್ಟಿದ್ವಿ ನಮ್ಮ ತಂದೆ ತಾಯಿಯಿಂದ ಅಥವಾ ಸ್ನೇಹಿತರಿಂದ ಅಥವಾ ಒಡ ಹುಟ್ಟಿದವರಿಂದ ಅಥವಾ ನಮ್ಮ ಪರಿಸರದಿಂದ ನಮಗಾದ ಆ, ಏನು ಎಕ್ಸ್ಪೀರಿಯನ್ಸ್ಗಳಿಂದ ಅದನ್ನ ಒಂದು ಅಭ್ಯಾಸದ ರೀತಿ ಅದನ್ನ ರೂಢಿಸ್ಕೊಂಡು ಬಿಟ್ಟಿರ್ತೀವಿ. ಯಾವುದೇ ಅಭ್ಯಾಸ ತಗೋಬಹುದು ಸ್ನೇಹಿತರೆ. ಈಗ ನಾವು ಊಟ ಮಾಡೋದ್ರಿಂದ ಹೇಳಿದ್ದು, ಬೆಳಿಗ್ಗೆ ಎದ್ದಾಗಿಂದ ನೈಟ್ ಮಲಗೋವರೆಗೂ ಏನೇನು ಕ್ರಿಯೆಗಳನ್ನ ನಾವು ಮಾಡ್ತೀವಿ, ಎವ್ರಿಥಿಂಗ್ ಈಸ್ ಆಟೋಮೇಟೆಡ್. ಎವ್ರಿಥಿಂಗ್ ಇಸ್ ಆಟೋಮೇಟೆಡ್. ಯಾವುದೇ ನಾವು ಪ್ರಜ್ಞಾಪೂರ್ವಕವಾದಂತಹ ಒಂದು ಪ್ರಯತ್ನಗಳನ್ನ ಮಾಡೋ ಅವಶ್ಯಕತೆ ಇಲ್ಲ ಅದನ್ನು ಮಾಡೋದಕ್ಕೆ, ಅಲ್ವಾ? ಬೆಳಿಗ್ಗೆ ಯಾವ ರೀತಿ ಎದ್ದೇಳಬೇಕು? ಓಕೆ, ಬಲಗಡೆನೇ ಎದ್ದೇಳಬೇಕು. ಇದ್ದ ತಕ್ಷಣ ಕೈಗಳನ್ನ ಮುಚ್ಕೊಳ್ಬೇಕು. ಏನೋ ಒಂದು ಕರಾಗ್ರೇ ವಸತೆ ಲಕ್ಷ್ಮಿ ಅನ್ನೋ ಶ್ಲೋಕನ ಹೇಳ್ಬೇಕು. ಕಣ್ಣುಗಳು ಗೊತ್ಕೋಬೇಕು, ನೋಡ್ಕೋಬೇಕು. ಯಾ ಆಮೇಲೆ ಸೀದಾ ಎದ್ದು ರೆಸ್ಟ್ ರೂಮ್ಗೆ ಹೋಗ್ಬೇಕು, ಅಲ್ಲಿ ಬ್ರಷ್ ಮಾಡಬೇಕು. ಕೆಲವರು ಸ್ನಾನ ಮಾಡ್ತಾರೆ ಬೆಳಿಗ್ಗೆ ಎದ್ದು. ಇನ್ನ ಕೆಲವರು ಅದನ್ನ ಏನ್ ಬ್ರಷ್ ಮಾಡಿ ಫ್ರೆಶ್ ಅಪ್ ಆದ ನಂತರ ವಾಕಿಂಗ್ ಏನೋ ಹೋಗ್ಬೇಕು ಅಥವಾ ಒಂದು ಎಕ್ಸರ್ಸೈಸ್ ಮಾಡಬೇಕು. ಈ ತರ ಪ್ರತಿಯೊಂದು ಪ್ರತಿಯೊಂದು ಆಟೋಮೇಟೆಡ್ ಆಗ್ಬಿಟ್ಟಿರುತ್ತೆ. ಅದಷ್ಟು ಕದೇ ನಡೀತಾ ಇರುತ್ತೆ. ಇನ್ನು ಟಿಫನ್ ತಿನ್ನೋದು, ತಿಂಡಿ ತಿನ್ನೋದ್ರಿಂದ ಹಿಡಿದು ಅದಾದ್ಮೇಲೆ ಕಾಫಿ ಕುಡಿಬೇಕಾ, ಅದೆಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತಾಯಂದಿರು ಹೇಗೆ ಕಲ್ಸಿರ್ತಾರೆ, ನಮ್ಮ ಪರಿಸರದಲ್ಲಿ ಯಾವ ರೀತಿ ಮಾಡ್ತಾ ಇರ್ತಾರೆ ಅದನ್ನೇ ನಾವು ಕಲ್ತ್ಕೊಂಡ್ ಬಂದಿರ್ತೀವಿ. ಆಟೋಮೆಟಿಕ್ ಆಗಿ ಅದು ಆಗ್ತಾನೇ ಇರುತ್ತೆ. ರಾತ್ರಿ ಮಲಗುವಾಗ್ಲೂ ಸಹಿತ ಏನ್ ಮಾಡ್ಬೇಕು, ಮಲಗೋಕ್ ಮುಂಚೆ ಯಾ ಊಟ ಮಾಡುವಾಗ ಯಾವ ರೀತಿ ಊಟ ಮಾಡ್ತೀವಿ ನಾವು, ಆಟೋಮೇಟೆಡ್. ಊಟ ಮಾಡ್ತಾ ಇರ್ತೀವಿ, ಬೇರೆ ಏನೋ ಕೆಲಸ ಮಾಡ್ತಾ ಇರ್ತೀವಿ, ಬೇರೆ ಏನೋ ಯೋಚನೆ ಮಾಡ್ತಾ ಇರ್ತೀವಿ. ಆಫೀಸ್ಗೆ ಹೋಗ್ಬೇಕು, ಡ್ರೈವ್ ಮಾಡಬೇಕು, ಗಾಡಿ ಹೋಗೋದು ಆಟೋಮೇಟೆಡ್. ಆಲ್ರೆಡಿ ಕಲ್ತಿದ್ದೀವಿ. ನಾವು ಕಲ್ತಿದ್ಮೇಲೆ ಅದು ನಮಗೆ ಆಟೋಮೆಟಿಕ್ ಆಗಿ ಆಗಿರೋದ್ರಿಂದ ತನ್ನಂತಾನೇ ನಡೆಸ್ಕೊಂಡು ಹೋಗ್ತಾ ಇರತ್ತೆ. ಈ ತರ ಅನೇಕ ವಿಚಾರಗಳನ್ನ ನಾವು ಗಮನಿಸ್ಬೋದು ನಮ್ಮ ಜೀವನದಲ್ಲಿ, ಪ್ರತಿನಿತ್ಯದ ಜೀವನದಲ್ಲಿ, ಅಲ್ವಾ? ಬಟ್ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಈ 90% ಆಟೋಮೇಟೆಡ್ ಆಗಿರುತ್ತಲ್ಲ, ಇದರಲ್ಲಿ ಸಕ್ಸಸ್ಫುಲ್ ಪರ್ಸನ್ಗೂ ಫೇಲ್ಯೂರ್ ಪರ್ಸನ್ಗೂ ಈ ಹ್ಯಾಬಿಟ್ಗಳೇ ಕಾರಣ ಆಗ್ಬಿಡ್ತವೆ. ಒಂದು ಡಿಫರೆನ್ಸ್ ಏನಿದೆ, ಯಾವ ರೀತಿ? ಫಾರ್ ಎಕ್ಸಾಂಪಲ್, ಹ್ಯಾಬಿಟ್ಸ್ ಅಂದ್ಮೇಲೆ ಎರಡು ಇರುತ್ತೆ, ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸರ್ ಅಲ್ವಾ? ಕೆಟ್ಟ ಅಭ್ಯಾಸಗಳು ಇರ್ತವೆ, ಒಳ್ಳೆಯ ಅಭ್ಯಾಸಗಳು ಇರ್ತವೆ ಮನುಷ್ಯನಿಗೆ. ಒಳ್ಳೆಯ ಅಭ್ಯಾಸಗಳು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮಗೆ ಒಳ್ಳೆಯ ಫೀಲಿಂಗ್ ಅನ್ನ ತಂದುಕೊಡುವಂಥದ್ದು. ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ಎದ್ದಿದ್ದೆ ಒಂದು ಯಾರಿಗೋ ಧನ್ಯವಾದಗಳನ್ನ ಅರ್ಪಿಸೋದು. ಅದು ದೇವರಿಗೆ ಇರಲಿ, ತಂದೆ ತಾಯಿಗಳಿಗೆ ಇರಲಿ, ಸ್ನೇಹಿತರಿಗೆ ಇರಲಿ, ಅವನ್ನ ನೆನೆಸ್ಕೊಳ್ಳೋದು. ಯಾ ಮತ್ತೆ ಕೆಲವರಿಗಿರುತ್ತೆ ಅಭ್ಯಾಸ, ಬೆಳಿಗ್ಗೆ ಎದ್ದಿದ ತಕ್ಷಣ ನೀರು ಕುಡಿಯುವಂಥದ್ದು, ಒಂದು 2 ಲೋಟ. ಯಾ ಆ, ಮತ್ತೆ ವಾಕಿಂಗ್ ಹೋಗುವಂಥದ್ದು, ಎಕ್ಸಸೈಸ್ ಮಾಡುವಂಥದ್ದು. ಬಂದ ಮೇಲೆ ಮನೆಗೆ ಮನೆಯಲ್ಲಿ ಒಂಥರ ಆ, ಹೆಚ್ಚಿನ ರೀತಿಯ ಒಂದು ಇನ್ವಾಲ್ವ್ಮೆಂಟ್ನ ತೋರಿಸುವಂಥದ್ದು, ಎಲ್ಲರ ಜೊತೆ ಒಡನಾಟನ ಹೆಚ್ಚಿನ ಮಟ್ಟದಲ್ಲಿ ಮಾಡುವಂಥದ್ದು, ಮಾತಾಡಿಸುವಂಥದ್ದು, ಪ್ರೀತಿಯಿಂದ ಅವರನ್ನೆಲ್ಲ ಮಾತಾಡಿಸುವಂಥದ್ದು, ಕೇರ್ ಮಾಡುವಂಥದ್ದು. ಯಾ ಈ ತರ ಒಳ್ಳೆಯ ಗುಣಗಳು. ಕೆಲಸವನ್ನು ತಗೊಂಡು ಅದು ಮುಗಿಸಿ ಬಿಡೋದು ಅಥವಾ ಮುಗಿಸೋ ಗಂಟ ಯಾವುದೇ ಒಂದು ಬೇರೆ ರೀತಿಯ ಡಿಸ್ಟ್ರಾಕ್ಷನ್ಗಳನ್ನ ಇಟ್ಕೊಳ್ಳದೆ ಅದ್ರ ಮೇಲೆ ಫೋಕಸ್ಡ್ ಆಗಿ ಅದನ್ನ ಮಾಡಿ ಮುಗಿಸುವಂಥದ್ದು, ಇವೆಲ್ಲ ನಮಗೆ ಲಾಭ ತಂದು ಕೊಡ್ತಾ ಇರುತ್ತೆ. ಹಾಗಾಗಿ ಇದನ್ನ ಒಳ್ಳೆಯ ಹ್ಯಾಬಿಟ್ಸ್ಗಳು ಅಂತ ನಾವು ಕರಿಬಹುದು. ಕೆಟ್ಟ ಹ್ಯಾಬಿಟ್ಸ್ ಅಂದ್ರೆ ಎಸ್, ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್, ತುಂಬಾನೇ ಇದೆ. ರಾತ್ರಿ ಮಲ್ಗಕ್ ಮುಂಚೆ ಟಿವಿ ನೋಡ್ತಾ ಇರೋದು. ಯಾ ನಿದ್ದೆ ಬರ್ತಾ ಇಲ್ಲ. ಯಾಕೆ? ನಿದ್ದೆ ಬರ್ತಾ ಇಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ, ಅದಕ್ಕೊಂದು ಎಕ್ಸ್ಕ್ಯೂಸ್ ಬೇರೆ ಕೊಡುವಂಥದ್ದು. ನ್ಯೂಸ್ ನೋಡುವಂಥದ್ದು, ಅದೇ ನ್ಯೂಸ್
ಪದೇ 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 ಬರ್ತಾ ಇರುತ್ತೆ, ಸ್ಟಿಲ್ ಅದನ್ನ ನೋಡ್ತಾ ಇರೋವಂಥದ್ದು. ಹೌದಾ? ಮತ್ತೆ ಸೀರಿಯಲ್ಗಳು ನೋಡುವಂಥದ್ದು ಕೇಳಿದ್ರೆ, ಓ, ನನಗೆ ತುಂಬಾ ಮೈಂಡ್ ಒಂಥರ ಆ, ಸರಿಯಾಗಿಲ್ಲ, ಮೂಡ್ ಸರಿಯಾಗಿಲ್ಲ ನನಗೆ, ಏನೇನೋ ಯೋಚನೆ ಬರ್ತಾ ಇದೆ, ನನಗೆ ಡೈವರ್ಷನ್ ಬೇಕು. ಸೀರಿಯಲ್ ನೋಡಿದ್ರೆ ಒಂಚೂರು ಸಮಾಧಾನ ಆಗುತ್ತೆ. ಯಾಕಂದ್ರೆ ನನಗೆ ಶಿಫ್ಟ್ ಆಗುತ್ತಲ್ಲ ಮೈಂಡು, ಆ ಕಡೆಯಿಂದ ಯೋಚನೆ ಈ ಕಡೆಗೆ, ಅಲ್ಲೇನೋ ಒಂಥರ ಸಂತೋಷ ಕೊಡುತ್ತೆ ಅಂತ ಹೇಳೋದು. ಯಾ ಸರ್, ನಾವು ಇದೆಲ್ಲ ಅಭ್ಯಾಸಗಳಾಗಿರುತ್ತೆ. ಅಫ್ಕೋರ್ಸ್ ಡೋಪಮಿನ್ ರಿಲೀಸ್ ಆಗುತ್ತೆ ಸೀರಿಯಲ್ ನೋಡೋದ್ರಿಂದ, ಅದಕ್ಕೆ ಅದು ಖುಷಿ ಕೊಡುತ್ತೆ ನಮಗೆ, ಇನ್ಸ್ಟಾಂಟ್ ಗ್ರಾಟಿಫಿಕೇಶನ್. ಅದಕ್ಕೆ ನಾವು ನೋಡ್ತೀವಿ. ಆಮೇಲೆ ಇನ್ಸ್ಟಾಗ್ರಾಮ್ ರೀಲ್ ನೋಡುವಂಥದ್ದು, ನೋಡ್ತಾ ಇರೋದು. ರಾತ್ರಿ ಮಲ್ಗಕ್ಕೆ ಲೇಟ್ ಆಗ್ತಿದೆ ನನಗೆ ಗೊತ್ತು, ನೋಡ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಬೆಳಿಗ್ಗೆ ಎಕ್ಸಸೈಸ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲ, ಇನ್ನೊಂದು ಸ್ವಲ್ಪ ನಿದ್ದೆ ಮಾಡ್ತೀನಿ, ಒಂಚೂರು ನಿದ್ದೆ ಮಾಡ್ಬಿಡ್ತೀನಿ. ಅದೆಲ್ಲ ಅಭ್ಯಾಸಗಳು. 5 ಗಂಟೆಯಿಂದ 6 ಗಂಟೆಗೆ, 6ರಿಂದ 6:30ಗೆ ಎದ್ದೇಳೋರು ಇದ್ದಾರೆ, 7 ಗಂಟೆಗೆ ಎದ್ದೇಳೋರು ಇದ್ದಾರೆ. ಕಾರಣ ಏನು? ಇದೆಲ್ಲ ನೆಗೆಟಿವ್ ಹ್ಯಾಬಿಟ್ಸ್. ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರನ್ನು ಸಕ್ಸಸ್ ಕಡೆ ಹೋಗದೇ ಇರೋ ತರ ಹಿಡಿದಿಡ್ತಾ ಇರುವಂತಹ ಕೆಟ್ಟ ಚಾಳಿಗಳು ಅಥವಾ ಅಭ್ಯಾಸಗಳು ಅಂತ ಕರಿಬಹುದು. ಅಲ್ವಾ? ಅಂದ್ರೆ ಯೋಚನೆ ಮಾಡಿ. ನನ್ನ ಹ್ಯಾಬಿಟ್, ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ 5 ಗಂಟೆಗೆ ಎದ್ದು ಒಂದು 40 ನಿಮಿಷ ವಾಕಿಂಗ್ ಮಾಡೋದು ಅಥವಾ ಎಕ್ಸಸೈಸ್ ಮಾಡೋದು. ಆದ್ರೆ ವಾಟ್ ಹ್ಯಾಪನ್ಸ್, ಒಂದು 90 ಡೇಸ್ ಆದ್ಮೇಲೆ ಏನಾಗುತ್ತೆ ನನಗೆ? ದಟ್ ವಿಲ್ ಬಿಕಮ್ ಮೈ ಪಾರ್ಟ್ ಆಫ್ ಮೈ ಲೈಫ್, ಅಲ್ವಾ? ನನ್ನ ಜೀವನದ ಒಂದು ಅವಿಭಾಜ್ಯ ಅಂಗ ಆಗ್ಬಿಡುತ್ತೆ. ಹೇಗೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಹಲ್ಲುಜ್ಜಬೇಕು, ಸ್ನಾನ ಮಾಡಬೇಕು, ದೇವರಿಗೆ ಕೈ ಮುಗಿಬೇಕು ಅಂತ ಹೇಳ್ಕೊಟ್ಟಿದ್ರು, ಇವಾಗ ನಮ್ಗೆ ಯಾರಿಗೂ ಅದು ಅನ್ಸಲ್ಲ. ಅದೊಂದು ಆ ಕೆಲಸ ಅಂತ ಹೇಳ್ಬಿಟ್ಟು ಅದು ನಮ್ಮ ಜೀವನದ ಅವಿಭಾಜ್ಯ ಅಂಗಾಗಿ ಬೆಳ್ಕೊ ಬಂದ್ಬಿಟ್ಟಿದೆ. ಎಸ್ ಸರ್, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಹ್ಯಾಬಿಟ್. ಬೆಳಿಗ್ಗೆ ಎದ್ದು ರಂಗೋಲಿ ಹಾಕೋದು. ಯಾ ಎಸ್ ಸರ್. ಸೊ ಆದ್ರೆ ಈ ಒಂದು ಒಳ್ಳೆಯ ಹ್ಯಾಬಿಟ್ ಅನ್ನು ನಾವು ರೂಢಿಸ್ಕೊಂಡ್ರೆ 90 ಡೇಸ್ ಆದ ನಂತರ ಅದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆದ್ರೆ ಏನಾಗ್ಬೋದು, ಅದರ ಲಾಭ ಊಹಿಸ್ಕೊಳ್ಳಿ. ನಮ್ಮ ದೇಹದ ಆಡ್ಯ, ನಮ್ಮ ದೇಹದ ಆರೋಗ್ಯ, ನಮ್ಮ ಮಾನಸಿಕ ಆರೋಗ್ಯ ಎಷ್ಟು ಉತ್ತಮಗೊಳ್ಳುತ್ತೆ, ಅಲ್ವಾ? ಫಿಸಿಯಾಲಜಿಯಿಂದ ಸೈಕಾಲಜಿ ಅಂತ ಹೇಳ್ತಾರೆ. ನಾವು ಆರೋಗ್ಯವಾಗಿದ್ದರೆ ದೈಹಿಕವಾಗಿ ನಾವು ಏನೇ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಅದರಿಂದ ಮಾನಸಿಕ ಆರೋಗ್ಯ ಕೂಡ ಉತ್ತಮಗೊಳ್ಳುತ್ತೆ ಅಂತ ರಿಸರ್ಚ್ ಪ್ರೂವ್ ಮಾಡಿದೆ ಇವತ್ತಿಗೆ. ಎಸ್. ಅದಕ್ಕೆ ನಾವು ಯಾವತ್ತೂ ನಾವು ಮಾತಾಡ್ತಾ ಇರೋದು ಟೆಸ್ಟೋಸ್ಟೆರಿನ್ ಹಾರ್ಮೋನ್ ಲೆವೆಲ್ನ ಹೆಚ್ಚು ಮಾಡ್ಕೋಬೇಕು ನಾವು ಅಂತ ಹೇಳಿ. ನಾವು ಲವಲವಿಕೆ ಬರುತ್ತೆ, ಬಾಡಿನಲ್ಲಿ ಚೈತನ್ಯ ಬರುತ್ತೆ, ಎನರ್ಜಿ ಬರುತ್ತೆ, ಒಂದು ಆತ್ಮವಿಶ್ವಾಸ ಬರುತ್ತೆ. ಎಸ್ ಆರ್ ನೋ? ಸೊ ಇದು ಲಾಭ ಯಾವಾಗ ಆ ಒಳ್ಳೆಯ ಅಭ್ಯಾಸ ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗುತ್ತೆ, ಅದರ ಲಾಭಗಳು ಕ್ರಮೇಣ ಸಿಗ್ತಾ ಹೋಗುತ್ತೆ. ಇಮಿಡಿಯೇಟ್ ಆಗಿ ಸಿಗದೆ ಹೋದ್ರೂ ಕ್ರಮೇಣ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಯೋಚನೆ ಮಾಡಿ. ರಾತ್ರಿ ನಾನು 1 ಅವರ್ 2 ಅವರ್ ಇನ್ಸ್ಟಾಗ್ರಾಮ್ ನೋಡ್ತಿದ್ದೆ, ಟಿವಿ ನೋಡ್ತಾ ಇದ್ದೆ. ಏನಾಗುತ್ತೆ? 11 ಗಂಟೆಗೆ ಮಲಗಬೇಕಾಗಿತ್ತು, ಹತ್ತುವರೆಗೆ ಮಲಗಬೇಕಾಗಿತ್ತು, 11 ಆಯ್ತು, 12 ಆಯ್ತು, ಮಲಗಿದೆ. ನಿದ್ದೆ ಸಾಲಲ್ಲ, ಬೆಳಿಗ್ಗೆ ಎದ್ದೇಳಕ್ಕಾಗಲ್ಲ. ಎಕ್ಸಸೈಸ್ ಮಾಡಬೇಕು ಅಂತ ಇರುತ್ತೆ, ಮಾಡೋದಕ್ಕಾಗಲ್ಲ. ಯಾ ಸೊ ನಮ್ಮ ಜೀವನದ ಪ್ರಮುಖವಾದಂತ ಅಂಶ ಯಾವುದು? ಆರೋಗ್ಯ. ಅದನ್ನ ನಾವು ಗೋಲ್ಬಿಡ್ತೀವಿ. ಯಾವುದಕ್ಕೆ? ಕೇವಲ ಎಂಟರ್ಟೈನ್ಮೆಂಟ್ಗೋಸ್ಕರ. ಆರೋಗ್ಯ ಇದ್ರೆ ತಾನೇ ಸ್ವಾಮಿ ಎಂಟರ್ಟೈನ್ಮೆಂಟ್ ತಗೊಳಕ್ ಸಾಧ್ಯ. ಆದ್ರೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಇದರ ಪರಿಣಾಮ, ಪ್ರತಿಕೂಲ ಪರಿಣಾಮ ಏನು ಬರುತ್ತೆ ನಮ್ಗೆ ಸಿಗ್ತಾ ಹೋಗುತ್ತೆ, ಇಮ್ಮಿಡಿಯೇಟ್ ಆಗಿ ಆಗಲ್ಲ. ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಆದ್ಮೇಲೆ ಸಿಗ್ತಾ ಹೋಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ನಾನು ಈಗ ನನ್ನ ನಿದ್ದೆನ ತ್ಯಾಗ ಮಾಡಿ ಅದನ್ನ ಬೇರೆ ಮನರಂಜನೆಗೋಸ್ಕರ ಬಳಸ್ಕೊಂಡೆ, ಬೆಳಿಗ್ಗೆ ನನ್ನ ಆರೋಗ್ಯವನ್ನ ಕಡೆಗಣಿಸಿ ಎಕ್ಸಸೈಸ್ ಮಾಡಲಿಲ್ಲ ಅಂದ್ರೆ ನಾಳೆನೇ ನನಗೆ ಅದರ ಪ್ರತಿಕೂಲ ಪರಿಣಾಮ ನೋಡೋಕೆ ಸಿಗೋಲ್ಲ. ಬದಲಿಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್, ಕಾಲಕ್ರಮೇಣ 3 ತಿಂಗಳು, 6 ತಿಂಗಳು, 1 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ. ಅವಾಗ ನಾವು ಅನ್ಕೊಳ್ಳೋದು, ಏಯ್, ವೇಟ್ ಜಾಸ್ತಿ ಆಗ್ಬಿಟ್ಟಿದ್ದೀನಲ್ಲ, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ, ಓ, BP ಕೂಡ ಜಾಸ್ತಿ ಅಂತ ಕಾಣ್ತಾ ಇದೆ, ಡಯಾಬಿಟಿಸ್ ಏನೋ ಬಾರ್ಡ್ರಲ್ಲಿದೆ, ಶುಗರ್ ಬಾರ್ಡ್ರಲ್ಲಿದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ.
ಅಥವಾ ಬಂದೇ ಬಿಟ್ಟಿದೆ? ಯಾ ತಲೆನೋವು ಬರ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ, ನಿದ್ರಾಹೀನತೆ ಬರ್ತಾ ಇದೆ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿದೆ ಅನಿಸ್ತಾ ಇದೆ. ಕಾರಣ ಏನು? ಸರಿಯಾದ ನಿದ್ದೆ ಇಲ್ಲ. ದಿನಕ್ಕೆ ಬೇಕಾಗಿರುವಂತ 6 ರಿಂದ 7 ಗಂಟೆಗಳ ಕಾಲ ನಿದ್ದೆ ಮಾಡ್ತಾ ಇದ್ದೀವಾ? ಇಲ್ಲ. ನನ್ನ ಬಾಡಿಗೆ ಬೇಕಾಗಿರುವಂತಹ ಆರೋಗ್ಯಕರ ಹಾರ್ಮೋನ್ಗಳ ಸೃಷ್ಟಿ ಮಾಡ್ತಾ ಇದ್ದೀವಾ? ಇಲ್ಲ. ಬಟ್ ನಾವು ಮಾತಾಡ್ದಂಗೆ ರಿಸರ್ಚ್ ಹೇಳೋ ಹಾಗೆ ನಮ್ಮ ಕಾಯಿಲೆ ಹೇಗ್ ಬರುತ್ತೆ? ಸೆಲ್ ಸೆಲ್ ಲೆವೆಲ್ ಇಂದ. ಸೆಲ್ ಡ್ಯಾಮೇಜ್ ಆದ್ರೆ, ಅಂದ್ರೆ ಜೀವಕೋಶಗಳು ಡ್ಯಾಮೇಜ್ ಆದ್ರೆ, ಟಿಶ್ಯೂಸ್, ಅಂಗಾಂಶಗಳು ಡ್ಯಾಮೇಜ್ ಆಗುತ್ತೆ. ಅಂಗಾಂಶಗಳು ಡ್ಯಾಮೇಜ್ ಆದ್ರೆ ಅಂಗಗಳು ಡ್ಯಾಮೇಜ್ ಆಗುತ್ತೆ. ಅಂಗಗಳು ಡ್ಯಾಮೇಜ್ ಆದ್ರೆ ಆರೋಗ್ಯ ಕೆಡುತ್ತೆ. ಆಮೇಲೆ ಅನ್ಕೊಳ್ಳೋದು ಕಿಡ್ನಿ ಸರಿ ಇಲ್ಲ, ಲಿವರ್ ಸರಿ ಇಲ್ಲ, ಶ್ವಾಸಕೋಶ ವರ್ಕ್ ಮಾಡ್ತಾ ಇಲ್ಲ, ಹಾರ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟಿದೆ, ಕೊಲೆಸ್ಟ್ರಾಲ್ ಬಂದ್ಬಿಟ್ಟಿದೆ. ಸೊ ಇದಕ್ಕೆ ಕಾರಣ ನಮ್ಮ ಹ್ಯಾಬಿಟ್. ಅಫ್ಕೋರ್ಸ್ ಕೆಲವು ಹ್ಯಾಬಿಟ್ಗಳು ನಮ್ಮ ಆಮ್, ಏನು ಪೂರ್ವಜರಿಂದ ಬಂದಿರುತ್ತೆ. ಆಗೇನೋ ಹ್ಯಾಬಿಟ್ ಮಾಡ್ಕೊ ಬಂದಿರ್ತಾರೆ, ಅದಕ್ಕೆ ಒಗ್ಗುವಂತ ಹ್ಯಾಬಿಟ್ ಆ ಕಾಲಕ್ಕೆ. ಈಗ ಅದರ ಅವಶ್ಯಕತೆ ಇಲ್ಲದೆ ಇರಬಹುದು, ಅಲ್ವಾ? ಅದನ್ನ ಆ ಮೊನ್ನೆ ನಾವು ಮಾತಾಡಿದ್ವಿ, ಹೆಚ್ಚು ಹೊಟ್ಟೆ ತುಂಬಾ ಊಟ ತಿನ್ಬೇಕು, ತಟ್ಟೆ ಇರೋದನ್ನೆಲ್ಲ ಖಾಲಿ ಮಾಡಬೇಕು, ಈ ತರದ್ದೆಲ್ಲ ಒಂದು ನಂಬಿಕೆ ಆಗಿಂದ ಬಂದಿರುವಂಥದ್ದು. ಆವಾಗ ದೈಹಿಕ ಶ್ರಮ ಇತ್ತು, ತಿಂಡಿದೆಲ್ಲ ಕರಗ್ತಾ ಇತ್ತು, ಕೊಲೆಸ್ಟ್ರಾಲ್ ಅಷ್ಟು ಫಾರ್ಮ್ ಆಗ್ತಾ ಇರಲಿಲ್ಲ, ಕ್ಯಾಲರಿಗಳು ಬರ್ನ್ ಆಗ್ತಾ ಇದ್ವು. ಈಗ ಅದಿಲ್ಲ. ಅದನ್ನೆಲ್ಲ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಬದಲಾಯಿಸ್ಕೋಬೇಕು. ಓಕೆ. ಸೊ ಗುಡ್ ಆರ್ ಬ್ಯಾಡ್ ಹ್ಯಾಬಿಟ್ಸ್ ಆಲ್ವೇಸ್ ಡೆಲಿವರ್ ರಿಸಲ್ಟ್ಸ್. ಅದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ, ಅದ್ರದ್ದು ಫಲಿತಾಂಶ ಅದು ಕೊಡ್ತಾ ಹೋಗುತ್ತೆ. ಈಗ ನಾವು ಮಾತಾಡಿದ್ವಿ, ಅದೇ ರೀತಿ ಸಂಬಂಧದಲ್ಲೂ ಕೂಡ ನಾನು ಪ್ರತಿದಿನ ಒಳ್ಳೆಯ ಕ್ವಾಲಿಟಿ ಟೈಮ್ನ ನಮ್ಮ ಏನೋ ಕುಟುಂಬದ ಜೊತೆ ಕಳೀತಾ ಇದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಮ ಬಾಂಧವ್ಯ ಹೆಚ್ಚಾಗತ್ತೆ, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗತ್ತೆ, ಅಲ್ವಾ? ಅದೇ ನಾವು ಪ್ರತಿದಿನ ಮುನಿಸ್ಕೊಂಡಿರೋದು, ಮಾತಾಡದೇ ಇರೋದು, ಏನೋ ಇವತ್ತಿಗೆ ಇವತ್ತಿಗೆ ಅನ್ಕೊಳ್ಳೋದು, ಅದು ಹಂಗೇ ಹೋಗ್ತಾ ಇರುತ್ತೆ, ದೊಡ್ಡ ಬಿರುಕು ಆಗ್ತಾನೆ ಇರುತ್ತೆ. ಮುಂದೆ ಮಾತ್ರ ಯಾವಾಗ್ಲೋ ಒಂದ್ಸರಿ ಮಾತಾಡ್ತೀವಿ, ಒಳಗಡೆ ಇರುತ್ತೆ, ಅದು ಕೊನೆಗೊಂದಿನ ಸ್ಫೋಟಗೊಳ್ಳುತ್ತೆ, ಅಲ್ವಾ? ಈ ಅದು ಅಭ್ಯಾಸ ಆಗ್ಬಿಟ್ರೆ ಕಷ್ಟ. ಅಭ್ಯಾಸ ಆಗ್ಬಿಟ್ರೆ ಅದನ್ನೇ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಯಾಕಂದ್ರೆ ಅದು ಆಟೋಮೇಟ್ ಆಗ್ಬಿಟ್ಟಿರುತ್ತೆ. ನಾವ್ ಬೇಡ ಅಂದ್ರೂ ಕೇಳಲ್ಲ, ಆಟೋಮೇಟ್ ಆಗ್ಬಿಟ್ಟಿರುತ್ತೆ. ಅದೇ ರೀತಿ ನಮ್ಮ ಆಕ್ಷನ್ಸ್ ಫಾಲೋ ಮಾಡುತ್ತೆ. ಸೊ ಫಲಿತಾಂಶ ಸಿಗ್ತಾ ಹೋಗುತ್ತೆ. ಸಕ್ಸಸ್ ಇಸ್ ಎ ಮ್ಯಾಟರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ರಿಲಿಜಿಯಸ್ಲಿ ಪ್ರಾಕ್ಟೀಸಿಂಗ್ ಸ್ಪೆಸಿಫಿಕ್ ಸಿಂಪಲ್ ಹ್ಯಾಬಿಟ್ಸ್ ದಟ್ ಆಲ್ವೇಸ್ ಲೀಡ್ ಟು ಸಕ್ಸಸ್ ಅಂತ ಹೇಳ್ತಾರೆ ರಾಬರ್ಟ್ ಜೆ ರಿಂಗರ್, ಆಥರ್ ಆಫ್ $1,000,000 ಹ್ಯಾಬಿಟ್ಸ್. $1,000,000 ಹ್ಯಾಬಿಟ್ಸ್ ಅನ್ನ ಅದ್ಭುತವಾದ ಪುಸ್ತಕ ಬರೆದಿರುವಂತಹ ರಾಬರ್ಟ್ ಜೆ ರಿಂಗರ್ ಏನ್ ಹೇಳ್ತಾರೆ? ಸಕ್ಸಸ್ ಇಸ್ ಎ ಮ್ಯಾಟರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ರಿಲಿಜಿಯಸ್ಲಿ ಪ್ರಾಕ್ಟೀಸಿಂಗ್ ಸ್ಪೆಸಿಫಿಕ್ ಸಿಂಪಲ್ ಹ್ಯಾಬಿಟ್ಸ್. ಸಕ್ಸಸ್ ಅಂದ್ರೆ ಏನು? ಯಶಸ್ಸು ಅಂದ್ರೆ ಏನು? ಯಶಸ್ಸು ಅಂದ್ರೆ ಬೇರೆ ಏನು ಅಲ್ಲ, ಏನು ನಮ್ಮ ಸರಳವಾದಂತಹ ಮತ್ತು ನಿರ್ದಿಷ್ಟವಾದಂತಹ ಅಭ್ಯಾಸಗಳೇನಿದೆ, ಅಭ್ಯಾಸಗಳನ್ನ ಅದನ್ನ ರಿಲಿಜಿಯಸ್ ಆಗಿ ಫಾಲೋ ಮಾಡುವಂಥದ್ದು ಅಂತಾರೆ. ರಿಲಿಜಿಯಸ್ ಅಂದ್ರೆ ಕಠಿಣವಾಗಿ, ತಪ್ಪದೆ ಫಾಲೋ ಮಾಡುವಂಥದ್ದು. ಸಕ್ಸಸ್ ಬೇಕಾಗಿರುವಂತ ಅಭ್ಯಾಸಗಳನ್ನ ನಾನು ಮಾಡಿದ್ರೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಅಷ್ಟು ಸಿಂಪಲ್ ಅದು ಅಂತ ಹೇಳ್ತಾರೆ. ತುಂಬಾ ಕಷ್ಟ ಅಲ್ಲ ಸಕ್ಸಸ್ ಅಂತ ಹೇಳೋದು, ಅಲ್ವಾ? ಅಲ್ವಾ? ಫಾರ್ ಎಕ್ಸಾಂಪಲ್ ಸಕ್ಸಸ್ಗೆ ನಮ್ಗೆ ಒಂದು ಜ್ಞಾನ ಬೇಕಾಗಿದೆ, ಅದನ್ನ ಪಡ್ಕೋಬೇಕಾಗತ್ತೆ. ನಾವೇನ್ ಮಾಡ್ತೀವಿ? ಆ ಸಕ್ಸಸ್ ಹ್ಯಾಬಿಟ್ಸ್ ಏನು? ನಾನು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀನಿ? ಅದಕ್ಕೆ ಬೇಕಾದಂತಹ ಕಾಸ್ಟ್ ಕಟಿಂಗ್ ಹೇಗೆ ಮಾಡೋವಂಥದ್ದು, ಕಸ್ಟಮರ್ಸ್ಗೆ ಹೇಗೆ ವ್ಯಾಲ್ಯೂ ಅಡಿಷನ್ ಕೊಡುವಂಥದ್ದು, ಒಂದ್ಸರಿ ಸೇಲ್ ಮಾಡಿದ್ಮೇಲೆ ಫೋನ್ ಮಾಡಿ ಮತ್ತೆ ಹೇಗಿತ್ತು ನಮ್ಮ ಪ್ರಾಡಕ್ಟ್, ಚೆನ್ನಾಗಿದ್ಯಾ, ಇಷ್ಟ ಆಯ್ತಾ, ನಾವು ಫೀಡ್ಬ್ಯಾಕ್ ಕೊಡ್ತೀರಾ ಅಂತ ಏನೋ ಒಂದು ಯಾವತ್ತೋ ಆ, ಒಂದು ವಿಚಾರಕ್ಕೆ ಮಾಡೋದಾಗ್ಲಿ, ಅಥವಾ ಒಂದು ಪ್ರಾಡಕ್ಟ್ನ ರಿಲೀಸ್ ಮಾಡೋದಾಗ್ಲಿ ಮಾಡೋ ಬದಲು ಅದನ್ನು ಅಭ್ಯಾಸವನ್ನಾಗಿ ಮಾಡ್ಕೊಂಡ್ಬಿಟ್ರೆ, ಒಂದು ಒಂದು ಕಂಪನಿಯ ಒಂದು ಆ, ಏನಂತಾರೆ ಪಾಲಿಸಿ ತರ ಮಾಡ್ಕೊಂಡ್ಬಿಟ್ರೆ ಹೇಗಿರುತ್ತೆ ಎಲ್ಲಾ ಕಸ್ಟಮರು? ಖಂಡಿತವಾಗಲು ಏನಪ್ಪ ಈ ಕಂಪನಿ ಡಿಫ್ರೆಂಟ್ ಆಗಿದೆ ಬೇರೆ ಕಂಪನಿಗಂತ, ಇಲ್ಲಿ ತಗೊಂಡಿರೋ ಪ್ರಾಡಕ್ಟ್ನ ನಾನು ಉಪಯೋಗಿಸ್ದೆ, ಬಟ್ ಅದು ಉಪಯೋಗಿಸಿದ ನಂತರ ನನ್ಗೆ ಇಷ್ಟ ಆಯ್ತು ಇಲ್ವೋ ಅಂತ ಕೇಳಬೇಕು ಅಂತ ಇವ್ರಿಗೆ ಅನ್ನಿಸ್ತಾ ಇದೆ, ನನ್ನ ಬಗ್ಗೆ ಕಾಳಜಿ ಇದೆ, ಕನಕರ ಇದೆ ಅಂತ ಅವ್ರಿಗೆ ಅನ್ಸಕ್ ಶುರು ಆಗಲ್ವಾ? ಅದೇ ರೀತಿ. ಸೊ ಅದು ಡಿ ಎನ್ ಎ ನಮ್ಮ ಡಿ ಎನ್ ಎ ಆಗ್ಬಿಟ್ಟಾಗ, ನಮ್ಮ ಕಂಪನಿಯ ಪಾಲಿಸಿ ಆಗ್ಬಿಟ್ಟಾಗ, ಪ್ರತಿಯೊಬ್ಬರು ಅದನ್ನ ಮಾಡ್ಕೊಂಡು ಹೋದಾಗ ಸಕ್ಸಸ್ ಕಟ್ಟಿಟ್ಟ ಬುತ್ತಿ. ಅದೇ ಕಸ್ಟಮರ್ ಕಂಪ್ಲೇಂಟ್ ಕಾಲ್ ಮಾಡಿದಾಗ ಹೋಗ್ರಿ
ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ, ನೀವೇ ಸರಿಯಾಗಿ ಬಳಸೋಕೆ ಗೊತ್ತಿಲ್ಲ ನೀವು ಅಂತ ಹೇಳ್ತಾ ಹೋದ್ರೆ ಅದು DNA ಆಗ್ಬಿಟ್ರೆ, ಅದು ಅಭ್ಯಾಸ ಆಗ್ಬಿಟ್ರೆ ಆ ಕಂಪನಿಗೆ. ಓ ನಮ್ದು ಎಷ್ಟೋ ಸೇಲ್ ಆಗ್ತಿದೆ, ಯಾರೋ ಒಂದು ಎರಡು ಕಸ್ಟಮರ್ ಬರ್ತಾರೆ ಕಂಪ್ಲೇಂಟ್ ಹೇಳ್ಕೊಂಡು, ಅದನ್ನ ನಾವು ಕೇಳಬಾರ್ದು, ಕಿವಿಗೆ ಹಾಕೋಬಾರ್ದು, ಆ ಕಸ್ಟಮರೇ ಸರಿ ಇಲ್ಲ ಅಂತ ಹೇಳ್ಬಿಟ್ರೆ, ಅದೇನಾದ್ರು ಅಭ್ಯಾಸ ಆಗ್ಬಿಟ್ರೆ ಏನಾಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್, ಕಾಲಕ್ರಮೇಣ ಆ ಕಸ್ಟಮರು ಅತೃಪ್ತ ಕಸ್ಟಮರ್ ಗ್ರಾಹಕರಾಗ್ತಾನೆ. ಅವನು ನಮ್ಮ ಪ್ರಾಡಕ್ಟ್ ನ ತಗೊಳ್ಳೋದಿಲ್ಲ, ಜೊತೆಗೆ ಬೇರೆ 10 ಹಲವು ಜನರಿಗೆ ಹೇಳ್ತಾನೆ ಇಲ್ಲಿ ತಗೋಬೇಡಿ, ಈ ಐಟಮ್ ಸರಿ ಇಲ್ಲ ಅಂತ ಹೇಳಿ. ಸರ್ ನೋ. ಹಾಗಾಗಿ ಕಂಪನಿ ಅವನತಿಗೆ ಹೋಗುತ್ತೆ, ಅವನತಿಗೆ ಹೋಗುವಂತಹ ಕಾಲ ಬಂದು ಬಿಡುತ್ತೆ. ಹಾಗಾಗಿ ಸಕ್ಸಸ್ ಹ್ಯಾಬಿಟ್, ಫೇಲ್ಯೂರ್ ಹ್ಯಾಬಿಟ್ ಎರಡು ನಮಗೆ ಗೊತ್ತಿರಬೇಕು, ಮತ್ತೆ ಯಾವಾಗಲೂ ನಾವು ಸಕ್ಸಸ್ ಹ್ಯಾಬಿಟ್ ನ ರೂಢಿಸ್ಕೋಬೇಕು. ಓಕೆ. ಸೊ ಹೇಗ್ ಮಾಡೋದದು? ಯಾ ಹೇಗ್ ಮಾಡೋದು? ಸ್ಟೆಪ್ ಒನ್. ಸ್ಟೆಪ್ ಒನ್, ಟೇಕ್ ಆಕ್ಷನ್ ಟು ಡೆವಲಪ್ ಬೆಟರ್ ಹ್ಯಾಬಿಟ್ಸ್. ನಾವು ಈಗ ಈಗ ಈ ಕ್ಷಣದಲ್ಲಿ ನಾವು ಸಕ್ಸಸ್ ಹ್ಯಾಬಿಟ್ ನ ಬೆಳೆಸ್ಕೋಬೇಕು. ಅದಕ್ಕೆ ಏನ್ ಮಾಡಬೇಕು? ಫಸ್ಟ್ ಲಿಸ್ಟ್ ಔಟ್ ಅಂಡ್ ಟೇಕ್ ಅದರ್ಸ್ ಹೆಲ್ಪ್ ಅಬೌಟ್ ಸೆಲ್ಫ್ ನೆಗೆಟಿವ್ ಬಿಲೀಫ್. ಫಸ್ಟ್ ನಾವು ನಮಗೇನು ಅಭ್ಯಾಸ ಇದೆ ಅದು ನಿಜವಾಗ್ಲೂ ನಮ್ಮನ್ನ ಸಕ್ಸಸ್ ಕಡೆ ಕರ್ಕೊಂಡು ಹೋಗುವಂತಹ ಅಭ್ಯಾಸಗಳ, ಇಲ್ವಾ ಅಥವಾ ಫೇಲ್ಯೂರ್ ಕಡೆ ಕರ್ಕೊಂಡು ಹೋಗುವಂತಹ ಅಭ್ಯಾಸಗಳಂತ ಕಂಡಿಡ್ಕೋಬೇಕು. ಫಸ್ಟ್ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ನನಗೆ ಅಭ್ಯಾಸಗಳು ಖಂಡಿತವಾಗ್ಲೂ ನನಗೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ನಾನು ಏನೇ ಆ, ಒಬ್ರ ಮಾತು ನಾನು ಆ, ಏನೋ ಒಬ್ರ మీద ತಲೆ ಬಗ್ಸಲ್ಲ ನಾನು, ನಾನು ಹೇಳಿದ್ದೆ ರೂಲ್. ಸೊ ಹೀಗಾಗಿ ನಾನು ಹೀಗೆ ನಡ್ಕೊಂಡು ಬಂದೆ, ಹಾಗಾಗಿ ಇದನ್ನು ಸಾಧಿಸಿದ್ದೀನಿ ಅಂತ ಇರಬಹುದು, ಇರಬಹುದು ಒಂದು ಮಟ್ಟದಲ್ಲಿ. ಅದೊಂದು ಚಿಕ್ಕ ಸಕ್ಸಸ್ ಇರಬಹುದು. ಬಟ್ ಬೇರೆಯವರಿಂದ ಫೀಡ್ಬ್ಯಾಕ್ ತಗೊಳ್ದೆ ಹೋದ್ರೆ ನನಗೆಷ್ಟು ಆ ನಷ್ಟ ಇದೆ ಅಂತ ನನಗೆ ಗೊತ್ತಿರಲ್ಲ, ಅಲ್ವಾ? ಯಾಕಂದ್ರೆ ಆ ವಿಚಾರದಲ್ಲಿ ನಾನು ಎಕ್ಸ್ಪರ್ಟ್ ಇದ್ದಿರಬಹುದು, ಹಾಗಾಗಿ ಬೇರೆಯವ್ರ ಮಾತು ಕೇಳದೆ ಇರಬಹುದು, ನಿರ್ಧಾರಗಳನ್ನ ತಗೊಂಡಿರಬಹುದು, ಸಕ್ಸಸ್ ಆಗಿರಬಹುದು. ಆದರೆ ನನಗೆ ಇದುವರೆಗೂ ಸಕ್ಸಸ್ ಕಾಣದೇ ಇರುವಂತಹ ಒಂದು ವಿಷಯದಲ್ಲಿ ನಾನು ಸಕ್ಸಸ್ನ ಗಳಿಸಕ್ ಹೋಗ್ತಾ ಇದ್ದೀನಿ, ಯಶಸ್ಸನ್ನ ಗಳಿಸಕ್ ಹೋಗ್ತಾ ಇದ್ದೀನಿ ಅಂದ್ರೆ ನನಗೆ ಗೊತ್ತಿಲ್ಲದಿರೋ ಅಂಶಗಳನ್ನ ಬೇರೆಯವ್ರ ಹತ್ರ ತಗೊಳ್ಬೇಕಾಗತ್ತೆ, ಅಲ್ವಾ? ಇದು ನನಗೆ ಕೇವಲ ಅಭ್ಯಾಸ ಆಗ್ಬಿಟ್ಟಿದೆ, ನಾನೇ ಮಾಡ್ತೀನಿ ಎಲ್ಲ ಅಂತ ಹೇಳಿದ್ರೆ ಕಷ್ಟ ಸಾಧ್ಯ ಆಗುತ್ತೆ. ಯಾಕಂದ್ರೆ ನನ್ಗಿಲ್ಲಿ ಏನು ಟಾರ್ಗೆಟ್ ಇಟ್ಟಿದ್ದು, ತಿಂಗಳಿಗೆ 1 ಲಕ್ಷ ಸಂಪಾದಿಸಿದ್ದೀನಿ. ನನ್ನ ಟಾರ್ಗೆಟ್ ಇವಾಗ ತಿಂಗಳಿಗೆ 1 ಕೋಟಿ. ಅದಕ್ಕೆ ಬೇಕಾಗಿರುವಂತಹ ಅಭ್ಯಾಸಗಳನ್ನ ನಾನು ರೂಢಿಸ್ಕೋಬೇಕಾಗತ್ತೆ. 1 ಕೋಟಿಗೆ ಜನ, ಸಾಧಕರು 1 ಕೋಟಿ ಸಂಪಾದನೆ ಮಾಡೋರು ಏನ್ ಮಾಡ್ತಾ ಇದ್ದಾರೆ? ಆ ಅಭ್ಯಾಸಗಳನ್ನ ನಾನು ರೂಢಿಸ್ಕೊಂಡ್ರೆ ಮಾತ್ರ ನಾನು 1 ಕೋಟಿ ಸಂಪಾದಿಸಕ್ಕೆ ಸಾಧ್ಯನೇ ಹೊರತು 1 ಲಕ್ಷ ಏನ್ ಸಂಪಾದಿಸ್ತಾ ಇದ್ದೀನಿ, ಆ ತಂತ್ರಗಳನ್ನ ನಾನು, ಆ ಅಭ್ಯಾಸಗಳನ್ನ ರೂಢಿಸ್ಕೊಂಡು ಅದೇ ರೀತಿ ಅದನ್ನ ಫಾಲೋ ಮಾಡ್ತಾ ಇದ್ರೆ ನಾನು ಖಂಡಿತವಾಗ್ಲೂ 1 ಲಕ್ಷಕ್ಕಿಂತ ಮೇಲೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಸರ್ ನೋ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು? ಲಿಸ್ಟ್ ಮಾಡ್ಬೇಕು, ನನ್ನಲ್ಲಿ ಲಿಮಿಟಿಂಗ್ ಬಿಲೀಫ್ ಏನೇನಿದೆ. ನೀವಾದ್ರೂ ಮಾಡ್ಬೋದು, ಅಥವಾ ನಿಮ್ಮ ಸ್ನೇಹಿತರ ಹತ್ರ ಆದ್ರೂ ಕೂತ್ಕೊಂಡು ಹೇಳಬೇಕು, ನೋಡಪ್ಪ ನಿನ್ ಪ್ರಕಾರ ನಾನು ಇದನ್ನ ಸಾಧನೆ ಮಾಡ್ಬೇಕು ಅಂತಿದೆ, ನಿನ್ ಪ್ರಕಾರ ನನ್ನಲ್ಲಿ ಏರಿಯಾ ಆಫ್ ಇಂಪ್ರೂವ್ಮೆಂಟ್ ಅಂದ್ರೆ ಏನೇನಿದೆ ಹೇಳು ನೋಡೋಣ. ತುಂಬಾ ಕ್ಲೋಸ್ ಫ್ರೆಂಡ್ ಹತ್ರ ತಗೊಳ್ಳಿ, ಯಾರ ಹತ್ರ ತಗೊಳಕ್ ಹೋಗ್ಬೇಡಿ. ತುಂಬಾ ನಿಮಗೆ ಗೊತ್ತಿರುವಂತಹ ಸ್ನೇಹಿತರ ಹತ್ರ ತಗೋಬಹುದು, ಅಥವಾ ನೀವೇ ಕೂತ್ಕೊಂಡು ಅದನ್ನ ಒಂದು ಅವಲೋಕನ ಮಾಡಿಬಿಟ್ಟು ಮಾಡ್ಬೋದು. ಏನಿರ್ಬೋದು? ಫಾರ್ ಎಕ್ಸಾಂಪಲ್, ಪ್ರೋಕ್ರಾಸ್ಟಿನೇಟಿಂಗ್ ಇರ್ಬೋದು, ಅಂದ್ರೆ ವಿಳಂಬ ಮಾಡುವಂಥದ್ದು. ಕೆಲಸನ ಇವತ್ತು ಮಾಡ್ತೀನಿ, ನಾಳೆ ಮಾಡೋಣ, ಇನ್ನು 1 ಅವರ್ ವೇಟ್ ಮಾಡೋಣ, ಬರೋ ವಾರ ಮಾಡೋಣ, ಅದಿರ್ಬೋದು. ಪೇಯಿಂಗ್ ಬಿಲ್ಸ್ ಅಟ್ ದಿ ಲಾಸ್ಟ್ ಟೈಮ್, ಬಿಲ್ ಪೇ ಮಾಡಬೇಕು, ಏರ್ಟೆಲ್ ಬಿಲ್ ಇರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ಕಂದಾಯ ಇರ್ಬೋದು, ವಾಟ್ ಎವರ್, ಅದನ್ನ ಲಾಸ್ಟ್ ಮೂಮೆಂಟ್ ವರೆಗೂ ಕೊನೆಯ ದಿನ ಮಾಡ್ಬಿಡೋಣ, ನಾಳೆ ಮಾಡೋಣ ನಾಳೆ ಮಾಡೋಣ, ಕೊನೆಗೆ ಬಂದಾಗ ಎದ್ದು ಬಿದ್ದು ಓಡೋದು, ಕೊನೆಯ ಅವರಲ್ಲಿ ಮಾಡೋರು ಕೂಡ ಇದ್ದಾರೆ. ಯಾ ಅಥವಾ ಏನೋ ಒಂದು ಪ್ರಾಮಿಸ್ ಮಾಡಿರ್ತೀವಿ, ಯಾರಿಗೋ ಒಂದು ಕೊಡ್ಬೇಕಾಗಿರುತ್ತೆ, ಅದನ್ನ ಆನ್ ಟೈಮಲ್ಲಿ ಕೊಡಲ್ಲ, ನಾಳೆ ಕೊಟ್ಕೊಂಡ್ರೆ ಆಯ್ತು ಅಂತ ಹೇಳುವಂಥದ್ದು. ಆಮೇಲೆ ನಾನು ಬರುವಂತ ದುಡ್ಡನ್ನ ಫಾಲೋ ಅಪ್ ಮಾಡಿದ್ವಿ, ಅವ್ನು ಕೊಡ್ತಾನೆ ಬಿಡು, ನಮಗೆ ಬರ್ಬೇಕು ದುಡ್ಡು, ನಾವು ಅವ್ರ ತಲೆ ಮೇಲೆ ಕೂತ್ಕೊಂಡು ದುಡ್ಡು ಕೊಡಪ್ಪ ಅಂತ ಕೇಳಬೇಕು. ನಮ್ಗೆ ಗೊತ್ತಿರೋ ವಿಧಾನಗಳನ್ನೆಲ್ಲ, ತಂತ್ರಗಳನ್ನೆಲ್ಲ ಅನುಕರಣೆ ಮಾಡಿಬಿಟ್ಟು, ಆದ್ರೆ ಅದನ್ನು ಕೇಳದೆ ಇರುವಂಥದ್ದು, ನನಗೆ ಬರೋ ದುಡ್ಡು ತಾನೆ ಅಂತ ಹೇಳೋದು. ಓಕೆ. ಅರೈವಿಂಗ್ ಲೇಟ್ ಮೀಟಿಂಗ್ಗಳಿಗೆ, ಅಪಾಯಿಂಟ್ಮೆಂಟ್ಗಳಿಗೆ ಲೇಟ್ ಆಗಿ ಬರುವಂಥದ್ದು. 1 ನಿಮಿಷ 2 ನಿಮಿಷ ತಾನೇ ಆಗುತ್ತೆ, ಅವರೆಲ್ಲ ಲೇಟ್ ಆಗಿ ಬರ್ತಾರೆ, ನಾನು ಹೋಗೋಷ್ಟೊತ್ತಿಗೆ ಇನ್ನೊಂದು ಫಂಕ್ಷನ್ ಶುರು ಆಗಿರೋದಿಲ್ಲ, ಅಥವಾ ನಾನೊಬ್ಬರ ಮೀಟಿಂಗ್ಗೆ ಬರೋದಕ್ಕೆ ಹೇಳಿದ್ದೀನಿ, ಕಸ್ಟಮರ್ಗಾಗ್ಲಿ, ಫ್ರೆಂಡ್ಸ್ಗಾಗ್ಲಿ, ಸ್ನೇಹಿತರಿಗಾಗ್ಲಿ, ಮನೆಯವ್ರಿಗಾಗ್ಲಿ, ಯಾರಿಗೇ ಆಗಲಿ, ವಿಲ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಕಾಯ್ತಾರೆ ಬಿಡು,
ಅಥವಾ ನನಗೇನೋ ಕೆಲಸ ಆಯ್ತು ಅದಕ್ಕೆ ಲೇಟ್ ಆಗಿ ಹೋಗ್ತೀನಿ ಅಂತ ಒಂದು ಸಮಜಾಯಿಷಿ ಬೇರೆ. ಸಿ ಇದೆಲ್ಲ ಫೇಲ್ಯೂರ್ ಅವರ ಗುಣಲಕ್ಷಣಗಳು ತಿಳ್ಕೊಳ್ಳಿ. ಫರ್ಗೆಟಿಂಗ್ ಸಮ್ಮನ್ಸ್ ನೇಮ್. ಮಾತಾಡ್ತಾ ಇರ್ತೀವಿ, ಇವಾಗ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿರ್ತಾರೆ, ಟಕ್ ಅಂತ ಮರ್ತೋಗ್ಬಿಟ್ಟಿರುತ್ತೆ ಅವ್ರ ಹೆಸರು ಏನೋ ಅಂದ್ಬಿಟ್ಟು, ಏನೋ ಹೇಳಿದ್ರಲ್ಲ ಇವರು. ಕಾರಣ ಏನು ಗೊತ್ತಾ? ನಾವು ಬೇರೆ ಏನೋ ಯೋಚನೆ ಮಾಡ್ತಾ ಇರ್ತೀವಿ ಆ ಟೈಮ್ ಸಂದರ್ಭದಲ್ಲಿ. ಓಕೆ, ಮೈಂಡ್ಫುಲ್ ಆಗಿರೋದಿಲ್ಲ, ಮೈಂಡ್ಫುಲ್ ಆಗಿರೋದಿಲ್ಲ. ಸೊ ಸಕ್ಸಸ್ಫುಲ್ ಪೀಪಲ್ ಆ ತರಹ ಅಲ್ಲ, ಅವರು ಮೈಂಡ್ಫುಲ್ ಆಗಿರ್ತಾರೆ, ಪ್ರೆಸೆಂಟ್ ಅಲ್ಲಿ ಇರ್ತಾರೆ. ಓಕೆ. ಆಮೇಲೆ ಯಾರಾದರೂ ಆ ಮಾತಾಡ್ತಾ ಇರುವಾಗ ಕಮೆಂಟ್ ಮಾಡೋದು, ನನ್ಗೂ ಗೊತ್ತಿದೆ ಅಂತ ಏನೋ ಹೇಳ್ಬಿಡೋದು, ಅಂದನ್ ಪಾಯಿಂಟ್. ನಾನೇ ಎಲ್ಲೋ ನನ್ಗೇನು ಗೊತ್ತಿಲ್ಲ ಅಂತ ಅನ್ಕೊಂಡ್ಬಿಟ್ರೆ ಇಲ್ಲಿರೋ ಜನ, ಅಲ್ವಾ? ನಂದು ಒಂದು ಇರಲಿ ಅಂತ ಹೇಳ್ಬಿಟ್ಟು ಏನೋ ಒಂದು ಆಡ್ ಮಾಡೋ ಅಂತ ಒಂದು ಆ, ಅಭ್ಯಾಸ ತುಂಬಾ ಜನಕ್ಕಿರುತ್ತೆ. ಬಟ್ ಕೇಳಬೇಕು ಫಸ್ಟ್, ಲಿಸನಿಂಗ್ ಎಬಿಲಿಟಿ ಇರಬೇಕು. ಕಮ್ಯುನಿಕೇಶನ್ ಸ್ಕಿಲ್ ಅಂದ್ರೆ ಫಸ್ಟ್ ಹೇಳೋದು, ಫಸ್ಟ್ ಕೇಳಪ್ಪ ನೀನು. ನೀನು ಯಾವತ್ತು ಹೆಚ್ಚು ಸಮಯ ಕೇಳ್ತೀಯೋ ಅವಾಗಲೇ ನೀನು ಒಳ್ಳೆಯ ಕಮ್ಯುನಿಕೇಟರ್ ಆಗೋದು, ನಿನಗೆ ಕುಶಲತೆ ಬರೋದು. ಅವಾಗ ಜನ ನಿನ್ನ ಮಾತು ಕೇಳ್ತಾರೆ. ಫಸ್ಟ್ ಕೇಳಬೇಕು ಅಂತ ಹೇಳ್ತಾರೆ. ಓಕೆ. ಸೊ ಆನ್ಸರಿಂಗ್ ದಿ ಟೆಲಿಫೋನ್ ಡ್ಯೂರಿಂಗ್ ಫ್ಯಾಮಿಲಿ ಟೈಮ್ ಆ ಸ್ಪೋರ್ಟ್ಸ್ ಟೈಮ್, ಅಫ್ಕೋರ್ಸ್ ಫ್ಯಾಮಿಲಿ ಟೈಮ್ ಅಂತ ಇರುತ್ತೆ. ಕುಟುಂಬದ ಜೊತೆ ಕಾಲ ಕಳೀತಾ ಇರ್ತೀವಿ, ರಾತ್ರಿ ಊಟ ಮಾಡ್ತಾ ಇರ್ತೀವೋ, ಇಲ್ಲ ಹಾಲಿಡೇ ದಿನ ಅವ್ರ ಜೊತೆ ಎಲ್ಲೋ ಹೊರಗಡೆ ಹೋಗಿರ್ತೀವೋ, ಹೋಟ್ಲಿಗೆ ಹೋಗಿರ್ತೀವೋ, ಮಾಲ್ಗೆ ಹೋಗಿರ್ತೀವೋ, ಅಥವಾ ಒಂದು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿರ್ತೀವೋ, ಆ ಟೈಮಲ್ಲಿ ಕಾಲ್ ಬರುತ್ತೆ. ಏನ್ ಮಾತಾಡ್ತಾ ಇರ್ತೀವಿ ಅವ್ರ ಹತ್ರ, ನಾವು ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಮಾತಾಡಕ್ ಶುರು ಮಾಡ್ತೀವಿ. ಯಾ, ಅಫ್ಕೋರ್ಸ್ ಇವ್ರು ಅಡ್ಜಸ್ಟ್ ಮಾಡ್ಕೋತಾರೆ. ಅದೇ ನಾವು ಬಿಸ್ನೆಸ್ ಅಲ್ಲಿ ಇದ್ದಾಗ ಅದು ಮಾಡಲ್ಲ. ಮನೆಯವ್ರ ಕಾಲ್ ಬಂದಾಗ ತೆಗಿಯಲ್ಲ ಸರ್ ನಾವು. ಅವಾಗ ಅವ್ರು ಅಡ್ಜಸ್ಟ್ ಮಾಡ್ಕೋತಾರೆ ಅಂದ್ಬಿಟ್ಟು ಇವ್ರಿಗೆ ಪ್ರಾಮುಖ್ಯತೆ ಹೇಗೆ ಕೊಡ್ತೀವಿ ನೋಡಿ, ಅಲ್ವಾ? ಅದೇ ರೀತಿ ವಯಸ್ ವರ್ಷ ಕುಟುಂಬದವ್ರ ಜೊತೆ ಇರುವಾಗ ನಾವು ಮಾಡಕ್ ಹೋಗೋದಿಲ್ಲ, ಆಕ್ಚುಲಿ ಮಾಡ್ಬೇಕು. ಓಕೆ. ಆಮೇಲೆ ಮೇಲ್ಗಳು ಚೆಕ್ ಮಾಡ್ತಾ ಇರೋದು ಪದೇ ಪದೇ, ತಿರ್ಗಾ ನೈಟ್ ಮಲಗಕ್ ಮುಂಚೆ ಒಂದ್ಸರಿ ಚೆಕ್ ಮಾಡೋದು. ಓ, ನಾನು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಏನು ಪೆಂಡಿಂಗ್ ಇಟ್ಕೋಬಾರ್ದು ಅಂತ ಹೇಳ್ಬಿಟ್ಟು ಮ್ಯಾನೇಜ್ಮೆಂಟ್ ಇಂಪ್ರೆಸ್ ಮಾಡಬೇಕು. ಅವಾಗಲೇ ನಾನು ಬೆಳೆಯಕ್ ಸಾಧ್ಯ. ಇದೆಲ್ಲ ತಪ್ಪು ಕಲ್ಪನೆಗಳು, ಅದನ್ನ ಮಾಡುವಂಥದ್ದು ಪದೇ ಪದೇ. ಓಕೆ. ಆ ಆಮೇಲೆ ಅದೇ ವರ್ಕಿಂಗ್ ಲೇಟ್ ನಾವು ಮಾತಾಡಿದ್ವಿ. ಕೆಲಸ, ಮಕ್ಳ ಜೊತೆ ಆಟ ಆಡ್ಬೇಕು, ಸಮಯ ಸ್ಪೆಂಡ್ ಮಾಡ್ಬೇಕು ಅವ್ರ ಜೊತೆ, ಕ್ವಾಲಿಟಿ ಟೈಮ್ನ, ಅದನ್ನ ಕೆಲ್ಸಕ್ಕೆ ಬಳಸ್ಕೊಂಡ್ಬಿಡೋದು. ಮಕ್ಕಳ ಜೊತೆ ನಾವು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಅವ್ರ ಜೊತೆ ನಮ್ಗೊಂತಹ ಬಾಂಧವ್ಯಗಳು ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೇವಲ ಭಯ ಇರುತ್ತೆ, ಭೀತಿ ಇರುತ್ತೆ ವಿನಃ ಪ್ರೀತಿ ಇಂದ ಕೂಡಿರುವಂತಹ ಒಂದು ಆ ಸ್- ಸೌಹಾರ್ದತವಾದಂತಹ ಸಂಬಂಧ ಮುಂದಕ್ಕೆ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರು, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಇದೆಲ್ಲ ಈ ಕ್ಷಣದಲ್ಲಿ ತೋರ್ಪಡೋದಿಲ್ಲ, ಕಾಣಿಸ್ಕೊಳ್ಳೋದಿಲ್ಲ ರಿಸಲ್ಟು. ಇದೆಲ್ಲ ಓವರ್ ಎ ಪೀರಿಯಡ್ ಆಫ್ ಟೈಮ್ ತೋರಿಸ್ಕೊಳಕ್ಕೆ ಶುರು ಆಗತ್ತೆ. ಅವಾಗ ನಮ್ಗೆ ಗೊತ್ತೇ ಇರಲ್ಲ, ಯಾಕಪ್ಪ ಈ ತರ ಆಯ್ತು, ಏನಪ್ಪ ಮಗ ನನಗೆ ಎದುರು ವಾದಿಸ್ತಾ ಇದ್ದಾನೆ, ಯಾ ಯಾಕೆ ಇವನು ಈ ತರ ಮಾಡ್ತಾ ಇದ್ದಾನೆ, ಹೇಳಿದ ಮಾತು ಕೇಳ್ತಾ ಇಲ್ಲ, ಗೊತ್ತಿಲ್ಲ ಯಾಕೆ. ಮೊಬೈಲ್ ಯಾಕೆ ಜಾಸ್ತಿ ನೋಡ್ತಾ ಇದ್ದಾನೆ, ಪುಸ್ತಕ ಯಾಕೆ ಓದ್ತಾ ಇಲ್ಲ. ನಾನು ಪುಸ್ತಕ ಓದಿಲ್ಲ ಅವಾಗ, ನಾನೇನು ಟಿವಿ ನೋಡ್ತಾ ಇದ್ದೆ, ಅವನು ನೋಡ್ತಾನೆ. ಅಫ್ಕೋರ್ಸ್ ಇವತ್ತೇ ಮಾಡ್ಬೇಕು ಅಂತಿಲ್ಲ, ಮೇ ಬಿ ನಾನು ಅವಾಗ ಮಾಡಿರ್ಬೋದು, ಇವಾಗ ಬಿಟ್ಬಿಟ್ಟಿರ್ಬೋದು. ಇಟ್ ಡಸಂಟ್ ಮೀನ್ ದಟ್ ಅವ್ರು ಕಲ್ತಿಲ್ಲ ಅಂತಿಲ್ಲ, ಅವ್ರು ಆಲ್ರೆಡಿ ನೋಡಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಕಷ್ಟ ಆಗುತ್ತೆ. ಈಗ ನಮಗೆ ಇರುಸು ಮುರುಸು ಏನೇ ಅಭ್ಯಾಸಗಳು ಅಷ್ಟೇ, ನಮ್ಮ ಅಭ್ಯಾಸಗಳು ಬೇರೆಯವರು ಕೂಡ ಇನ್ಫ್ಲೂಯೆನ್ಸ್ ಮಾಡಿರುತ್ತೆ. ಸೊ ಹಾಗಾಗಿ ಜಂಕ್ ಫುಡ್ ಏನೋ ತಿಂದೇ ಇರೋವಂಥದ್ದು, ಯಾ ಫಾಸ್ಟ್ ಫುಡ್ನ, ಫಾಸ್ಟ್ ಫುಡ್ ಜಂಕ್ ಫುಡ್ ಏನ್ ಹೇಳ್ತಾರೆ, ವಾರಕ್ಕೆ 2 ದಿನ ಜಾಸ್ತಿ ತಿನ್ನುವಂಥದ್ದು. ಒಂದಿನ ಇಸ್ ಫೈನ್ ಅಂತ ಹೇಳ್ತಾರೆ, ಬಟ್ ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಬಟ್ ಸ್ಟಿಲ್ ಈ ತರ ವಿಚಾರಗಳನ್ನ ನಮಗೆ ಅಭ್ಯಾಸದಲ್ಲಿದ್ದರೆ ಈ ಕೂಡಲೇ ಅದನ್ನ ಬದಲಾಯಿಸ್ಕೋಬೇಕು. ಇದು ಎಕ್ಸಾಂಪಲ್ಸ್ ಅಷ್ಟೇ. ಈ ತರ ನಿಮಗೆ ಅನ್ಸುತ್ತೆ, ನನ್ನ ಏಳಿಗೆಗೆ, ನನ್ನ ಪ್ರಗತಿಗೆ, ನನ್ನ ಯಶಸ್ಸಿಗೆ ಅಡೆತಡೆ, ಅಡಚಣೆ ಮಾಡುವಂತ ಅಂಶಗಳು ಯಾವುದು ಅಂತ ಅದನ್ನ ನೋಡಿ, ಅದನ್ನ ಏನ್ ಮಾಡಬೇಕು. ಸ್ಟೆಪ್ 2, ಚೂಸ್ ಎ ಬೆಟರ್, ಮೋರ್ ಪ್ರೊಡಕ್ಟಿವ್ ಸಕ್ಸಸ್ ಹ್ಯಾಬಿಟ್ ಅಂಡ್ ಡೆವಲಪ್ ಸಿಸ್ಟಮ್ ದಟ್ ಸಪೋರ್ಟ್ಸ್ ದೆಮ್. ಈಗ ಮೊದಲನೇ ಹಂತ ಗುರುತಿಸಿದ್ವಿ, ಯಾವ್ದಾವ್ದು ಅಂತ. ಎರಡನೇ ಹಂತದಲ್ಲಿ ಉತ್ಪಾದನಾ ಶಕ್ತಿ ಇರುವಂತಹ ಅಥವಾ ಯಶಸ್ಸಿನ ಕಡೆ ನಮ್ಮನ್ನ ಕರೆದುಕೊಂಡು ಹೋಗುವಂತಹ, ಸಾರಿ, ಯಶಸ್ಸಿನ ಕಡೆ ಕರೆದುಕೊಂಡು ಹೋಗುವಂತಹ ಒಂದು ವ್ಯವಸ್ಥೆನ ನಾವು ಡೆವಲಪ್ ಮಾಡಬೇಕು. ಅಂದ್ರೆ ಯಾವ ಅಭ್ಯಾಸನ ನಾನು
ರೂಢಿಸ್ಕೋಬೇಕು ಅನ್ನೋದನ್ನ ನೋಡಬೇಕು. ಫಾರ್ ಎಕ್ಸಾಂಪಲ್ ನಾವು ಫಿಟ್ನೆಸ್ ಬಗ್ಗೆ ಮಾತಾಡಿದ್ವಿ. ಬೆಳಿಗ್ಗೆ ನಾನು ಬೇಗ ಎದ್ಬೇಕು, ಆರೋಗ್ಯಕ್ಕೋಸ್ಕರ ಎಕ್ಸಸೈಸ್ ಮಾಡಬೇಕು, ಫಿಟ್ ಆಗಿ ಇಟ್ಕೋಬೇಕು ಅಂದ್ರೆ ನನ್ನ ಇರೋ ಸಮಯಗಳಲ್ಲಿ ಬೇಗ ಇದ್ರೆ ಮಾತ್ರ ಅದು ಸಾಧ್ಯ ಅಂತ ಅನ್ಸುತ್ತೆ. ಮತ್ತೆ ಬೆಳಗಿನ ಸಮಯ ಸೂಕ್ತವಾದ ಸಮಯ. ಇಡೀ ದಿನಕ್ಕೆ ನಿಮ್ಮ ಟೆಸ್ಟೋಸ್ಟಿರಿನ್ ಹಾರ್ಮೋನ್ ಲೆವೆಲ್ನ ಹೆಚ್ಚಾಗಿ ಮಾಡೋದ್ರಿಂದ ರಿಸರ್ಚ್ ಹೇಳುತ್ತೆ ಎಕ್ಸರ್ಸೈಸ್ ಮಾಡಿದ್ರೆ ಬೆಳಿಗ್ಗೆನೆ ಮಾಡಬೇಕು. ಸಂಜೆನೂ ಮಾಡ್ತಾರೆ ಕೆಲವೊಬ್ರು ಸಿಮ್ಗೆ ಹೋಗೋದಕ್ಕೆ, ಅವರ ಉದ್ದೇಶ ಬೇರೆ ಇರುತ್ತೆ, ದೇಹ ದಾಡಿಯ ಉತ್ತಮ ಪಡಿಸ್ಕೊಳ್ಳೋದಕ್ಕೆ. ಬಟ್ ನಮ್ಮ ಓವರ್ ಆಲ್ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯದ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಬೆಳಿಗ್ಗೆ ಎದ್ದಾಗ ಮಾಡ್ಬೇಕಾಗತ್ತೆ. ಅಂತ ನಾನೇನ್ ಮಾಡ್ಬೇಕು, 1 ಅವರ್ ಬೇಗ ಎದ್ದೇಳಬೇಕು, 6 ರಿಂದ 5 ಗಂಟೆಗೆ. 5 ಗಂಟೆಗೆ ಎದ್ದೇಳಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ರಾತ್ರಿ 1 ಅವರ್ ಬೇಗ ಮಲಗಬೇಕು ಅಲ್ವಾ? ಹೌದಲ್ಲ? ಆ 1 ಅವರ್ ನಾನು ಬೇಗ ಮಲಗಬೇಕಂದ್ರೆ ಏನ್ ಮಾಡ್ಬೇಕು, ಯಾವ್ದೋ ಒಂದು ಕೆಟ್ಟ ಹ್ಯಾಬಿಟ್ನ ನಾನು ಕಟ್ ಮಾಡ್ಬೇಕು. ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ಇರ್ಬೋದು, ಟಿವಿ ಇರ್ಬೋದು, ನ್ಯೂಸ್ ಇರ್ಬೋದು, ಸಿನಿಮಾ ಇರ್ಬೋದು, ಅಥವಾ ಯಾರೋ ಸ್ನೇಹಿತರ ಜೊತೆ ಅನ್ವಾಂಟೆಡ್ ವಿಷಯಗಳು ಮಾತಾಡೋದು, ಕಮೆಂಟ್ ಮಾಡೋದು, ಯಾ ಬೇರೆಯವ್ರು ಹೇಳೋದನ್ನ ಕೇಳ್ಕೊಂಡು ಹೌದು ಹಂಗ್ ಮಾಡ್ದ ಅವನು, ಅವ್ರು ಯಾಕೆ ಹೆಂಗ್ ಮಾಡ್ದ, ಹಂಗ್ ಮಾಡ್ಬಾರ್ದಾಗಿತ್ತು, ಹಿಂಗ್ ಅನ್ವಾಂಟೆಡ್ ಅದನ್ನ ಸೇವ್ ಮಾಡ್ಬೋದಾ ಅಂತ ವರ್ಕ್ ಮಾಡಬೇಕು. ಎಕ್ಸಾಂಪಲ್ ಅಷ್ಟೇ. ಯಾ ವಾರ ಪೂರ್ತಿ ಕೆಲಸ ಇರುತ್ತೆ, ಫ್ರೈಡೇ ಅಥವಾ ಸ್ಯಾಟರ್ಡೆಗೆ ನಾನೆಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಡ್ಬೇಕು ಕಚೇರಿದು. ಅದಕ್ಕೆ ಚೆಕ್ ಲಿಸ್ಟ್ಗಳನ್ನ ಹಾಕೋಬೇಕು. ಚೆಕ್ ಲಿಸ್ಟ್ ಹಾಕೊಂಡು ಟಿಕ್ ಮಾಡ್ಕೊಂಡು ಈ ಕೆಲಸ ಆಯ್ತಾ, ಮೇಲ್ ಕಳ್ಸದ್ನ, ಕಸ್ಟಮರ್ಗೆ ಆ ಏನೋ ಒಂದು ಪ್ರಾಡಕ್ಟ್ನ ಸ್ಯಾಂಪಲ್ ಕಳ್ಸ್ಬೇಕು ಕಳ್ಸದ್ನ, ಮ್ಯಾನೇಜ್ಮೆಂಟ್ ರಿಪೋರ್ಟ್ ಕಳ್ಸದ್ನ, ಈ ವರದಿ ತಯಾರಿಸದ್ನ, ಇವ್ರಿಗೆ ನಾನು ಡೆಲಿಗೇಟ್ ಮಾಡೋದನ್ನ ಕೆಲಸ ಕಾರ್ಯಗಳನ್ನ, ಇವೆಲ್ಲ ಟಿಕ್ ಮಾಡ್ಕೊಂಡು ಬಂದು ಶುಕ್ರವಾರ ಅಥವಾ ಶನಿವಾರ, ಶುಕ್ರವಾರ ಯಾರಿಗೆ ಅನ್ವಯ ಆಗುತ್ತೆ ಅಂದ್ರೆ ವಾರದಲ್ಲಿ 5 ದಿನ ಕೆಲಸ ಮಾಡೋರಿಗೆ, ವಾರದಲ್ಲಿ 5 ದಿನ 6 ದಿನ ಕೆಲಸ ಮಾಡೋರಿಗೆ ಶನಿವಾರ ಅಂತ ಇಟ್ಕೋಬಹುದು. ಅವಾಗ ಏನಾಗುತ್ತೆ, ಮತ್ತೆ ಯಾವ ಕೆಲಸನೂ ಪೆಂಡಿಂಗ್ ಇರೋದಿಲ್ಲ. ಸಂಡೇ ಅಥವಾ ಸ್ಯಾಟರ್ಡೆ ಏನಿದೆ, ನಾವು ಕುಟುಂಬದವರ ಜೊತೆ ಆರಾಮಾಗಿ ಒಳ್ಳೆಯ ಆರೋಗ್ಯಕರವಾದಂತಹ ಒಂದು ಸಮಯನ ಮತ್ತು ಒಂದು ಗುಣಮಟ್ಟದ ಸಮಯನ ಕಳಿಬಹುದು. ಸೊ ಅವಾಗ ನಮ್ಗೇನಾಗುತ್ತೆ, ಸಂಬಂಧನೂ ವೃದ್ಧಿ ಆಗುತ್ತೆ, ಅದ್ ಕಡೆ ಕೆಲಸನೂ ವೃದ್ಧಿ ಆಗುತ್ತೆ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫ್ರೆಂಡ್ಸ್. ಎಲ್ಲದಕ್ಕೂ ಇದು ಅನ್ವಯಿಸುತ್ತೆ, ಎಲ್ಲದಕ್ಕೂ ಇದು ಅನ್ವಯಿಸುತ್ತೆ. ಹಣನೂ ಅಷ್ಟೇ. ಹಣ ನಾವು ಹೆಚ್ಚು ಸಂಪಾದಿಸೋದಕ್ಕಿಂತ ಹೆಚ್ಚು ಖರ್ಚು ಮಾಡೋದು, ಆ ಒಂದು ಅಭ್ಯಾಸ ಇರುತ್ತೆ ಕೆಲವರಿಗೆ. ಯಾ ಸಾಲಗಳು ಹೆಚ್ಚಾಗಿರುತ್ತೆ, ಯಾಕಂದ್ರೆ ನಾನು ಸಂಪಾದನೆ ಮಾಡೋದು 10 ರೂಪಾಯಿ, ಖರ್ಚು ಮಾಡ್ತಾ ಇರೋದು 20 ರೂಪಾಯಿ, 15 ರೂಪಾಯಿ. ಅಫ್ಕೋರ್ಸ್ ಇನಿಷಿಯಲ್ ಟೈಮಲ್ಲಿ ಮಾಡ್ಬೇಕಾಗತ್ತೆ, ಅದು ಇನ್ವೆಸ್ಟ್ಮೆಂಟ್. ಬಟ್ ಅದೇ ಅಭ್ಯಾಸ ಆಗ್ಬಿಟ್ರೆ, ನಾನು 12 ರೂಪಾಯಿ ನಾನು ಹಾಕ್ತಾ ಇದ್ದೀನಿ ಬಿಸ್ನೆಸ್ ಅಲ್ಲಿ, 10 ರೂಪಾಯಿ ಮಾತ್ರ ಬರ್ತಾ ಇದೆ ಅಂದ್ರೆ 2 ರೂಪಾಯಿ ಎಕ್ಸ್ಟ್ರಾ ಆಗ್ತಾ ಇದ್ದೀನಿ. ಅದನ್ನು ನಾನು ಅನಲೈಸ್ ಮಾಡಿದೆ, ಯಾಕೆ ಆ ರೀತಿ 2 ರೂಪಾಯಿ ಎಕ್ಸ್ಟ್ರಾ ಹೋಗ್ತಾ ಇದೆ, ಮತ್ತೆ 2 ರೂಪಾಯಿ ನಾನು ಬಡ್ಡಿ ಇನ್ನೊಂದು 20 ಪೈಸೆ ಹೆಚ್ಚಾಗಿ ಕಟ್ತಾ ಇದ್ದೀನಾ, ಇದೆಲ್ಲ ಅನಲೈಸ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಕರೆಕ್ಷನ್ಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ, ನನ್ನ ಸ್ಟ್ರಾಟಜಿನ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದ್ರೆ, ಇದೇ ಅಭ್ಯಾಸ ಆಗ್ಬಿಟ್ಟು ಸಾಲ ತಗೊಳ್ಳೋದೇ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಸರ್ ಅವಾಗ ಒಂದ್ಸಾರಿ ಎಲ್ಲಿಗೆ ಮುಟ್ಬಿಟ್ಟಿರ್ತೀವಿ ಅಂತ ಹೇಳಿದ್ರೆ, ಹಿಂದೆ ತಿರುಗಿ ನೋಡಿದ್ರೆ ದೊಡ್ಡ ಪ್ರಪಾತ, ಅಯ್ಯೋ ಹಿಂದೆ ವಾಪಸ್ ಹೋಗಕ್ ಆಗತ್ತೋ ಇಲ್ವನಪ್ಪ ಅನ್ನೋ ಮಟ್ಟಕ್ಕೆ ಹೋಗ್ಬಿಡ್ತೀವಿ. ಸೊ ಹಾಗಾಗಿ ಅವಾಗ ಗೊತ್ತಾಗಲ್ಲ ಅದು, ಸಣ್ಣ ಸಣ್ಣದಾಗಿ ಆಗ್ತಾ 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 ಓವರ್ ಅ ಪೀರಿಯಡ್ ಆಫ್ ಟೈಮ್ ಆಗತ್ತೆ. ಅದೇ ಒಂದು ಆರೋಗ್ಯಕರವಾದಂತಹ ಪಾಸಿಟಿವ್ ಅಭ್ಯಾಸಗಳೇನಾಗುತ್ತೆ, ನಾನು 10 ರೂಪಾಯಿ ಹಾಕಿದ್ರೆ, ನನ್ನ ಇನ್ವೆಸ್ಟ್ಮೆಂಟ್ 10 ರೂಪಾಯಿ ಇದೆ, ನಂಗೆ 12 ರೂಪಾಯಿ ಬರುತ್ತೆ ಅಂದ್ರೆ 5 ರೂಪಾಯಿ ಲಾಭ ಬರ್ತಾ ಆಗುತ್ತೆ, ಹೌದಲ್ವಾ? ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಬೆಳೀತಾ ಹೋಗ್ತೀವಿ, ಅಷ್ಟೇ ಸಿಂಪಲ್. ಸೊ ವಾಟ್ ಕುಡ್ ಯು ಅಚೀವ್ ಇಫ್ ಯು ಟುಕ್ ಆನ್ 4 ನ್ಯೂ ಹ್ಯಾಬಿಟ್ಸ್ ಎ ಇಯರ್? ಏನಾಗ್ಬೋದು? ಕೇವಲ 4 ಹೊಸ ಅಭ್ಯಾಸಗಳನ್ನ ರೂಪಿಸ್ಕೋಬೇಕು ವರ್ಷಕ್ಕೆ. ಈಸಿ ಇದು. ಯಾಕೆ? ವಾರಕ್ಕೆ ಸಿ ಆಗಲ್ಲ, ಅದು ಒಂದು 13 ವಾರಕ್ಕೊಂದು, ಅಂದ್ರೆ 3.5 ತಿಂಗಳಿಗೆ, 3.5 ತಿಂಗಳಿಗೆ ಒಂದು ಅಭ್ಯಾಸನ ಉಳಿಸ್ಕೊಂಡ್ರೆ ಸಾಕು, ಆಗತ್ತೆ ಅನ್ಸುತ್ತೆ. ತುಂಬಾ ಓವರ್ವೆಲ್ಮಿಂಗ್ ಆಗಿರೋದಿಲ್ಲ, ಕಷ್ಟನೂ ಅನ್ಸಲ್ಲ. ಯಾವುದೇ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ಬಿಸ್ನೆಸ್ ಸಂಬಂಧಪಟ್ಟಿದ್ದು, ಹಣಕಾಸಿನ ಬಗ್ಗೆನೋ, ರಿಲೇಶನ್ಶಿಪ್ ಬಗ್ಗೆನೋ ಯಾವುದೇ ಒಂದು ಅಭ್ಯಾಸಗಳನ್ನ ಒಂದು ರೂಢಿಸ್ಕೊಂಡ್ರೆ ನಮ್ಮ ಜೀವನ ಯಾವ ರೀತಿ ಆಗ್ಬೋದು. ಆ ವರ್ಷಕ್ಕೆ 4 ಅಂದ್ರೆ 20 ವರ್ಷಕ್ಕೆ ಎಷ್ಟಾಗತ್ತೆ? 20 ಅಲ್ವಾ? 20 ಹೊಸ ಅಭ್ಯಾಸಗಳನ್ನು ರೂಢಿಸ್ಕೊಂಡಿರೋ ವ್ಯಕ್ತಿ ಏನಾಗಿರ್ತಾರೆ, ಅವ್ರು ಏನ್ ಅನ್ಕೊಂಡಿರ್ತಾರೋ ಅದಕ್ಕಿಂತ ಉತ್ತಮ ಮಟ್ಟದಲ್ಲಿ ಇರ್ತಾರೆ ಅವ್ರ ಜೀವನದಲ್ಲಿ, ಎಲ್ಲಾ ಕ್ಷೇತ್ರಗಳಲ್ಲೂ. ಇವತ್ತೆಲ್ಲ ಸಾಧಕರು ಅದನ್ನೇ ಮಾಡ್ತಾ ಇರೋಂಥದ್ದು. ಅದಕ್ಕೋಸ್ಕರ ಅವ್ರಿಗೆ ಇಮ್ಮಿಡಿಯೇಟ್ ಗ್ರಾಟಿಫಿಕೇಶನ್ಗಳನ್ನ ತ್ಯಾಗ ಮಾಡ್ತಾರೆ ಅಷ್ಟೇ. ಈಗ ಕ್ಷಣಿಕ ಸುಖಗಳನ್ನ ತ್ಯಾಗ ಮಾಡ್ಬಿಟ್ಟು
ಅಭ್ಯಾಸಗಳನ್ನ ರೂಪಿಸ್ಕೊಳ್ಳೋಕೆ ಪ್ರಯತ್ನಗಳನ್ನ ಹಾಕ್ತಾರೆ. ಆದ್ರೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ ಸ್ನೇಹಿತರೆ, ಹೊಸ ಅಭ್ಯಾಸಗಳನ್ನ ರೂಢಿಸ್ಕೊಳ್ಳುವಾಗ ಕಷ್ಟ ಅನ್ಸುತ್ತೆ. ಆದ್ರೆ ಅಭ್ಯಾಸ ಆಗ್ಬಿಟ್ರೆ, ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗ್ಬಿಟ್ರೆ ನಮ್ಗೆ ಗೊತ್ತೇ ಆಗಲ್ಲ. ಅದಿಲ್ಲದೆ ಇದ್ರನ್ನೇ ಕಷ್ಟ ಅನ್ಸ್ಬಿಡುತ್ತೆ. ನೀವು ಗಮನಿಸಿರ್ತೀರಾ ಅಂತ ಅಲ್ವಾ? ಕಾಫಿ ಕುಡಿತಾನೇ ಇರ್ಬೇಕು, ಬಿಟ್ಟೆ ನನ್ನ ತಲೆ ಒಂಥರ ಆಗ್ಬಿಡುತ್ತಪ್ಪ, ಅಲ್ಲ ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಬಿಟ್ರೆ ಕಷ್ಟ, ಈ ರೀತಿ ಪರಿಸ್ಥಿತಿ ಅಲ್ವಾ? ಸ್ಮೋಕಿಂಗ್ ಇರ್ಬೋದು, ಡ್ರಿಂಕಿಂಗ್ ಏನಾದ್ರೂ ಇರ್ಬೋದು. ಅದೇ ರೀತಿ ಒಳ್ಳೆ ಅಭ್ಯಾಸಗಳು ಕೂಡ. ಇವತ್ತು ನಾನು ಧನ್ಯವಾದಗಳು ಯಾರಿಗೂ ಹೇಳಲಿಲ್ಲ, ಇವರು ಥ್ಯಾಂಕ್ಸ್ ಹೇಳಿಲ್ಲ ಅಂದ್ರೆ ನನ್ಗೊಂಥರ ಇಟ್ಟು ಮುಟ್ಸಾಗುತ್ತೆ. ಯಾಕೆ? ಅಭ್ಯಾಸ ಮಾಡ್ಕೊಂಡಿರೋರಿಗೆ ಒಳ್ಳೇದಕ್ಕೂ ಸಹಿತ ಸರಿ, ಕೆಟ್ಟದಕ್ಕೂ ಸಹಿತ ಸರಿ. ಆಮೇಲೆ ಅದು ನೆನಪಿಸ್ಕೊಳ್ಳೋಕೆ ಎಲ್ಲಾದ್ರೂ 13 ವಾರನು ಕಂಟಿನ್ಯೂಸ್ ಆಗಿ ನೀವು ಮಾಡ್ಬೇಕು, ಮಾಡಿದ್ರೇನೆ ಅಭ್ಯಾಸ ಆಗಕ್ಕೆ ಸಾಧ್ಯ ಅಲ್ವಾ? 40 ದಿನಗಳ ಕಾಲ ಒಂದು ಒಂದು ಮಂಡಲ ಅಂತ ಏನ್ ಹೇಳ್ತೀವಿ, ಆ ವ್ರತ ತರ ಮಾಡಿದ್ರೇನೆ ಯಾವುದನ್ನಾದ್ರೂ ಸರಿ ನಾವು ನಮ್ಮ ಅಭ್ಯಾಸವನ್ನಾಗಿ ಮಾಡ್ಕೊಳಕ್ ಸಾಧ್ಯ ಇರುವಂಥದ್ದು. ಆದ್ರಿಂದ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಸೈನ್ಸ್ ಹಾಕೋಬಹುದು. ಈಗ ಫಾರ್ ಎಕ್ಸಾಂಪಲ್, ನೀರ್ ಹೆಚ್ಚಾಗಿ ಕುಡಿಬೇಕು ಅಂದ್ರೆ ಯು ಕ್ಯಾನ್ ಕೀಪ್ ಅಲಾರಂ. ಗಂಟೆಗೊಂದ್ಸರಿ ಅದು ನಿಮ್ಗೆ ಅಲರ್ಟ್ ಮಾಡೋ ಥರ, ಡ್ರಿಂಕ್ ವಾಟರ್ ಅಂತ ಅನ್ನೋ ಥರನೋ, ಅಥವಾ ಎಲ್ಲರ ಮನೆಯಲ್ಲಿ ಆಫೀಸಲ್ಲಿ ಕಚೇರಿಲಿ ಓಡಾಡ್ತಾ ಇರುವಾಗ ಅಲ್ಲಿ ಡ್ರಿಂಕ್ ವಾಟರ್ ಅಂತ ಒಂದು ನೀರಿನ ಒಂದು ಬಾಟ್ಲ್ನ ಒಂದು ಆ ಚಿತ್ರನ ಹಾಕೊಳ್ಳುವಂಥದ್ದು ಏನಾದರೂ ಒಂದು ಮಾಡ್ಕೊಂಡಾಗ ನಾವು ಮರೆಯೋಕ್ಕೆ ಸಾಧ್ಯತೆ ಇಲ್ಲ. ಇನ್ನು ಮುಖ್ಯವಾಗಿ ಕಮ್ಯುನಿಟಿ ಜೊತೆ ಇರಬೇಕು. ಯಾರು ನಮ್ಮ ಜೊತೆ ರೆಸ್ಪಾನ್ಸಿಬಿಲಿಟಿ ಆಗಿರ್ತಾರೋ, ಅಕೌಂಟಬಿಲಿಟಿ ಇರ್ತಾರೋ, ಆ ಒಳ್ಳೆ ಸಮುದಾಯದಲ್ಲಿದ್ರು ಕೂಡ ಒಬ್ರು ಪರಸ್ಪರ ಇನ್ನೊಬ್ಬರಿಗೆ ನನ್ನ ಗುರಿ ಇದಪ್ಪ, ನನ್ನ ಸಹಾಯ ಮಾಡುವಂತ ಅವರು ಅಲರ್ಟ್ ಮಾಡ್ತಾರೆ. ಮನೆಯವರು ಇರ್ಬೋದು, ಸ್ನೇಹಿತರು ಇರ್ಬೋದು, ಅಥವಾ ಈ ತರ ಒಂದು ಸಮುದಾಯನೂ ಇರಬಹುದು. ಹಾಗಾಗಿ ನಾವು ಹೊಸ ಅಭ್ಯಾಸನ ರೂಪಿಸ್ಕೋಬಹುದು. ಓಕೆ, ಯಾ ಥ್ಯಾಂಕ್ ಯು. ಈಗ ಅವೇನ್ ಮಾಡುವ? ಸೊ ಚಟುವಟಿಕೆ ಏನಂದ್ರೆ, ಇವತ್ತು ಲಿಸ್ಟ್ ಔಟ್ ಮಾಡಬೇಕು ನಿಮ್ಮ ನೆಗೆಟಿವ್ ಅಭ್ಯಾಸಗಳು ಏನಿದೆ ನಿಮ್ಗೆ ಅನ್ಸುತ್ತೆ ಇದು ನನ್ನನ್ನು ಬಿಡಬೇಕು ಅಂತ. ಜಸ್ಟ್ ಲಿಸ್ಟ್ ಇಟ್ ಔಟ್. ಪಾಸಿಟಿವ್ ಅಭ್ಯಾಸಗಳು ಏನ್ ಬೇಕು ನನ್ನ ಗುರಿನ ತಲುಪೋದಕ್ಕೆ, ಅದನ್ನ ಲಿಸ್ಟ್ ಮಾಡಿ ಆ ಅಭ್ಯಾಸನ ರೂಢಿ ಮಾಡ್ಕೊಳ್ಳೋಕೆ ಇವತ್ತಿಂದನೇ ಶುರು ಮಾಡಬೇಕು ನೀವು. ಹೇಗೆ? ಈ ಅಭ್ಯಾಸ ನಾನು ಮಾಡ್ತೀನಿ, ಬೆಳಿಗ್ಗೆ ಬೇಗ ಎದ್ದೇಳ್ತೀನಿ, ಎಕ್ಸಸೈಸ್ ಮಾಡ್ತೀನಿ. ಎಕ್ಸಸೈಸ್ ಮಾಡಬೇಕು, ನನಗೆ ನೈಟ್ ಅಲಾರಾಮ್ ಇಟ್ಕೋಬೇಕು. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ, ಎಲ್ಲದಕ್ಕೂ ಅನ್ವಯಿಸ ಮಾಡ್ಕೊಳ್ಳಿ. 5 ಗಂಟೆಗೆ ಎದ್ದೇಳಬೇಕು ಅಂದ್ರೆ 4:15ಗೆ ಇಟ್ಕೋಬೇಕು. ಯಾಕಂದ್ರೆ ಕೆಲವೊಮ್ಮೆ ನಮಗೆ ಸ್ನೂಸ್ ಮಾಡೋ ಅಭ್ಯಾಸ ಇರುತ್ತೆ ಇನಿಷಿಯಲಿ. ಅವಾಗ 4:15ಗೆ ಎದ್ದೇಳ್ತೀವಿ, 5 ಗಂಟೆಗೆ, 4:15 ಇಲ್ಲ ಅಂದ್ರೆ 4:45ಗಾದ್ರೆ ಎದ್ದೇಳ್ತೀವಿ, 5 ಗಂಟೆಗೆ ಶುರು ಮಾಡ್ತೀವಿ. ಅದು ಒಂದು. ಎರಡನೇದು ಅಕೌಂಟಬಿಲಿಟಿ. ನಿಮಗೆ ಸ್ನೇಹಿತರಿಗೋ, ಮನೆಯವ್ರಿಗೋ, ಅಥವಾ ಯಾರಾದ್ರೂ ಒಬ್ರಿಗೆ ನನಗೆ ಸ್ವಲ್ಪ ಎದ್ದೇಳ್ಸಪ್ಪ ಅಂತ, ಅಥವಾ ನನ್ನ ಜೊತೆ ನೀನು ಸಹ ಬಾಪ ಅಂತ ಹೇಳೋ, ಏನೋ ಒಂದು ಮಾಡಬೇಕು. ಆವಾಗ ಏನಾಗುತ್ತೆ, ನಾವು ಆ ಒಂದು ಕೆಲಸವನ್ನ, ಅಭ್ಯಾಸವನ್ನ ರೂಢಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಓಕೆ, ಸೊ ಪ್ಲೀಸ್ ಡೂ ದಟ್ ಎಕ್ಸರ್ಸೈಸ್, ಲಿಸ್ಟ್ ಔಟ್ ದಟ್ ಟುಡೇ ವಿತೌಟ್ ಫೇಲ್. ಓಕೆ, ಈಗ ಏನ್ ಮಾಡೋಣ? ವಾರಿಯರ್ ಡಿಕ್ಲರೇಷನ್, ಯೋಧರ ಘೋಷಣೆ. ನಾವೆಲ್ಲ ಯೋಧರು. ಯಾ ರೆಡಿ? ಓಕೆ, ನಾವು ಏನ್ ಮಾಡುವ? ಮೆಡಿಟೇಷನ್. ವಿಚ್ ಮೆಡಿಟೇಷನ್ ವಿಲ್ ಡೂ? ಓಂಕಾರನ? ಇನ್ನೊಂದ? ಎನಿ ಸಜೆಷನ್ಸ್? ಓಂಕಾರನ ಹೇಳಿ ಸರ್. ಓಂಕಾರ. ಓಕೆ ಫೈನ್. ಆರಾಮದಾಯಕ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಬೆನ್ನು ಸ್ಥಿರವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಗಮನ ಉಸಿರಾಟದ ಮೇಲಿರಲಿ. ಆ ಎನ್ನುವುದು ನಾಭಿ ಹೊಟ್ಟೆಯಿಂದಲೂ, ಓ ಎನ್ನುವುದು ಶ್ವಾಸಕೋಶದಿಂದಲೂ, ಎನ್ನುವುದು ಗಂಟಲಿನಿಂದಲೂ ಹೊರಡಬೇಕಾದಂತಹ ಒಂದು ಶಬ್ದವಾಗಿದ್ದು, ಈ ಮೂರು ಸೇರಿ ಓಂ ಕಾರವಾಗಿ ರೂಪುಗೊಳ್ಳುತ್ತೆ. ಇದು ಸರಿಯಾದ ಓಂಕಾರ ಉಚ್ಚಾರಣೆಯ ಕ್ರಮ. ಆ ಓ ಮ. ಓಕೆ,